ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪಿ ಅಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಅಥಾತೋ ಜಿಜ್ಞಾಸಾ ಓಂ. ಎಷ್ಟಾಯ್ತೀಗ? ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುವಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ನೂರ 50. ಅನ್ನೇ ಸದೋಷಾ ಸರ್ವೇಪಿ ನಿರ್ದೋಷೋ ಹರಿರೇಕಲಃ. ಎಲ್ಲರೂ ಸಹ ಒಂದಲ್ಲ ಒಂದು ದೋಷ ಹೊಂದಿದವರು, ನಿರ್ದೋಷ ವಿಷ್ಣು ಒಬ್ಬನೇನೆ ಇತಿ. ಆದ್ರಿಂದ ಅನೇಕ ನಿರ್ದೋಷ ಏನಾಗ್ತಿದ್ದಾಗ ನಿರ್ದೋಷತ್ವ ದೇವರ ಲಕ್ಷಣ ಆಗ್ತಿದ್ದಿಲ್ಲ. ಅವರೊಬ್ಬರಿಗೆ ಇದ್ದಾಗ ಮಾತ್ರ ಏನಾಯ್ತದು ಗುಣಪೂರ್ಣತ್ವ ಬೇರೆ ಯಾರಲ್ಲೂ ಇಲ್ಲ. ಹಿಂಗ ನಿರ್ದೋಷತ್ವ ಯಾರೂ ಇಲ್ಲೂ ಇಲ್ಲ. ಆದ್ರಿಂದಾನೇ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಇಲ್ಲದೋದು ಆಗ್ತಿರಲಿಲ್ಲ. ಅದಿಷ್ಟು ಸಮರ್ಥನೆ ಇದಕ್ಕೆ. ಏನ ಏನಿದೆ? ಅವ್ರ ನಿರ್ದೋಷತ್ವ ಬೇರೆ, ದೇವ್ರ ನಿರ್ದೋಷತ್ವ ಬೇರೆ. ಅಸ್ವಾತಂತ್ರ್ಯ ಇದೆಯಲ್ಲ, ಅಸ್ವಾತಂತ್ರ್ಯ ಅನ್ನೋದನ್ನ ಎಲ್ಲರಿಗೂ ಕಾಮನ್ ಆದ್ರಿಂದ ಆ ದೋಷ ಇದ್ಮೇಲೆ ಆಯ್ತು. ಆ ದೋಷ ಬೇರೆ ರೀತಿ ನಿಜ, ನಮ್ಗಿರ್ತಕ್ಕಂಥ ದೋಷ ಅಲ್ಲ. ಆದ್ರೂ ದೋಷನೇ. ಇಲ್ಲದೋದ್ರೆ ಲಕ್ಷ್ಮಿ ಸರ್ವೋತ್ತಮತ್ವಕ್ಕೆ ಅರ್ಥ ಇರ್ತಿರ್ಲಿಲ್ಲ. ಮಹಾಲಕ್ಷ್ಮಿಗೂ ಅಸ್ವಾತಂತ್ರ್ಯ ದೋಷ ಇದೆ. ಆದ್ರೆ ದೋಷ ಎಂಥದ್ದದು? ಅವರಿಗೆ ಗುಣ, ನಮಗೆ ಯಾರಿಗೂ ಕೆಲವು ವಿಷಯಗಳು ಯಾರಿಗೂ ಗುಣ ಅಲ್ಲ, ಕೆಲವು ಅವರಿಗೆ ಗುಣ. ಅವಿರುದ್ಧೋ ವಿದ್ಧವತ್ ವಿಷ್ಣು ಅದಾಗಿತ್ತು ನಿನ್ನೆ. ಜಾತವೇದ ಅಬದ್ಧೋ ಬದ್ಧವಚ್ಚೈವ. ಬದ್ಧನಲ್ಲ ಬದ್ಧನಂತೆ ಕಾಣಿಸ್ತಾನೆ, ವಿದ್ಧನಲ್ಲ ವಿದ್ಧನಂತೆ ಕಾಣಿಸ್ತಾನೆ, ಹುಟ್ಟಿಲ್ಲ ಹುಟ್ಟಿದವನಂತೆ ಕಾಣಿಸ್ತಾನೆ. ಈ ರೀತಿ ಶ್ರುತಿ ಹೇಳ್ತಿರೋದ್ರಿಂದ ಅದು ಕಾಣಿಸ್ತಾನೆ ಹೊರತು ನಿಜವಾಗ್ಲೂ ಏನಲ್ಲ ಹುಟ್ಟು ಇತ್ಯಾದಿಗಳಿಲ್ಲ. ಅದು ದೋಷ. ಯಾಕೆ ದೋಷ ಇಲ್ಲ ಅಂದ್ರೆ ದೋಷ ಇದೆಯಲ್ಲ ಅಂತ ಪ್ರಶ್ನೆ ಬಂತು. ದೋಷ ಅಲ್ಲ ಅಂತ ಹೇಳಿದ್ರು. ಇತಿ ಪೈಗಿ ಶ್ರುತೇಶ್ಚೈವ ಪ್ರಾಹ ನಿರ್ದೋಷತಾಂ ಹರೇಹಿ ಅಪರೀಕ್ಷಿತ ದೃಷ್ಟ್ಯೈವ ಸದೋಷೋ ದೃಶ್ಯತೆ ಹರಿಹಿ. ಎಲ್ಲೆಲ್ಲಿ ದೇವರಲ್ಲಿ ದೋಷ ಕಂಡಿದೆಯೋ ಆ ದೋಷ ಯಾವುದದು? ಅಪರೀಕ್ಷಿತವಾದ ಪ್ರತ್ಯಕ್ಷ. ಪರೀಕ್ಷಿತ ಪ್ರತ್ಯಕ್ಷ ಅಲ್ಲ. ಪರೀಕ್ಷಿತ ಪ್ರತ್ಯಕ್ಷ ಜ್ಞಾನಿಗಳಿಗೆ ಅದೇ ಸಮಯದಲ್ಲಿ ಏನು ಕಾಣೋದಿಲ್ಲ, ದೋಷ ನಮಗೆ ಕಾಣಿಸುತ್ತೆ, ಅವರಿಗೆ ಕಾಣೋದಿಲ್ಲ. ನಮಗೆ ಗಿಡದ ಮಧ್ಯೆ ಚಂದ್ರ ಕಾಣಿಸ್ತಾನೆ, ಆ ಕಡೆ ಇದ್ದವರಿಗೆ ಕಾಣಿಸೋದಿಲ್ಲ, ಯಾಕಂದ್ರೆ ಅವ್ರು ಕರೆಕ್ಟ್ ನೋಡ್ತಿದ್ದಾರೆ. ಆ ದೃಷ್ಟಿಯಲ್ಲಿ ಸರಿಯಾಗಿ ನೋಡಿದವರಿಗೆ ಪ್ರತ್ಯಕ್ಷದಿಂದನೂ ದೇವರ ಬಗ್ಗೆ ತಿಳಿಯುತ್ತೆ. ಆದ್ರೆ ಎಂಥ ಪ್ರತ್ಯಕ್ಷ ಆಗಬೇಕು? ಪರೀಕ್ಷಿತ ಪ್ರತ್ಯಕ್ಷ ಆಗಬೇಕು. ಪರೀಕ್ಷಾ ದರ್ಶನೇನೈವ ದೃಶ್ಯೋ ದೋಷೋ ಹರಿ. ಸರಿಯಾಗಿ ಪರೀಕ್ಷೆ ಮಾಡಿ ನೋಡಿದರೆ ಎಲ್ಲೂ ಕೂಡ ಏನು ಕಾಣೋದಿಲ್ಲ, ಒಂದು ದೋಷನೂ ಕಾಣೋದಿಲ್ಲ. ಇತಿ ಪೈಗಿ ಶ್ರುತಿಶ್ಚಾಹ ಪ್ರಮಾಣಂ ಹಿ ಪರೀಕ್ಷಿತಂ. ಎಲ್ಲೆಲ್ಲಿ ಪ್ರಮಾಣ ಅಂತ ಹೇಳಿದೆ ಹೌದು ಪರೀಕ್ಷಿತ ಅಂತಾನೆ ಅರ್ಥ. ಪರೀಕ್ಷಿತ ಅಂದ್ರು ಒಂದೇ, ನಿರ್ದೋಷ ಅಂದ್ರು ಒಂದೇ, ಪಟು ಅಂದ್ರು ಒಂದೇ. ಗೊತ್ತಾಯ್ತಾ? ಅದಕ್ಕೆ ನಿರ್ದೋಷಾರ್ಥೇಂದ್ರ ಸನ್ನಿಕರ್ಷ ಪ್ರತ್ಯಕ್ಷಂ. ಏನ ಪರೀಕ್ಷಿತ, ಪರೀಕ್ಷೆಗೆ ಒಳಗಾದದ್ದು, ಪರೀಕ್ಷಿಸಲ್ಪಟ್ಟದ್ದು. ಮತ್ತೆ ISI ಮಾರ್ಕ್ಸ್ ಅಂತ ಸಾಮಾನ್ಯ ಹೇಳ್ತಾರಲ್ಲ, ಅದು ಏನಾಗ್ಬೋದು 100%. ಇನ್ನು ಹೇಳ್ತಾರೆ ಹೇಗೆ, ಇನ್ನೂ ಸ್ಪಷ್ಟ ಮಾಡ್ತಾರೆ. ಅದು ಏಕಲೇವ ಅಂದ್ರು ಒಂದೇ, ಏಕಲಹ ಅಂದ್ರು ಒಂದೇ. ಪರೀಕ್ಷಾ ದರ್ಶನೇ ನೈವ ಅದ್ರಿಗೆ ಪರೀಕ್ಷಾ. ಅದಕ್ಕೆ ಪ್ರಶ್ನೆ ಬಂತೀಗ, ನಾವೇ ವಿಚಾರ ತಗೊಳ್ಳೋಣ. ಮಣ್ಣು ತಿಂದ ಅಂತ ಹೇಳಿದ್ರು ಕೃಷ್ಣರಿಗೆ. ಯಶೋಧ ಹೇಳಿದ್ರು, ಎಲ್ಲರೂ ಹೇಳ್ತಾರೆ, ಮಣ್ಣನು ಹೇಳ್ತಾನೆ, ಅಮ್ಮ ಅವ್ರು ಸರಿಯಾಗಿ ಹೇಳ್ತಾ ಇಲ್ಲ, ಎಲ್ಲ ಸತ್ಯ ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ, ನೀನೇ ನೋಡಿಬಿಡು, ಪರೀಕ್ಷೆ ಮಾಡಿ ನೋಡುತ್ತೋ ಬಾಯ್ ತೆಗೆದ. ಅವಾಗ ಏನು ಕಾಣಿಸ್ತು? ಮಣ್ಣು ತಿಂದಿಲ್ಲ ಅಂತ ಕಾಣಿಸ್ತು. ಸೊ ಮೇಲ್ನೋಟಕ್ಕೆ ಏನು ಕಾಣಿಸ್ತು? ಈ ನೋಡಿದ್ರೆ ಏನಾಯ್ತು? ಮಣ್ಣು ತಿಂದಿಲ್ಲ ಅಂತ ಕಾಣಿಸ್ತು. ಪರೀಕ್ಷಾ ಪ್ರತ್ಯಕ್ಷ ಯಾತಕ್ಕೆ? ದಿವ್ಯ ದೃಷ್ಟಿ ಕೊಟ್ಟ ಅವರಿಗೆ, ಅವಾಗ ಕಾಣಿಸ್ತು. ಹಾಗೆ ಅವ್ರಿಗೆ ಕಾಣಿಸ್ತಿರ್ಲಿಲ್ಲ. ಎಷ್ಟೋ ತಟ್ಟು ಚಿಕ್ಕುಳ ಕಾಣಿಸೋದೇ ಇಲ್ಲ. ಕೆಲವು ಫೋಟೋದಲ್ಲಿ ತೋರಿಸ್ತಾರೆ, ಸೇವಟ್ಟು ತಿಂತಿರ್ತಾರೆ, ಇದ್ರ ಬೈಕ್ ಎಷ್ಟು ದೋಷ ಹುಳುಗಳಿರುತ್ತೆ ಅಂತ ತೋರಿಸ್ತಾರೆ ಕೆಲವು ಸಲ. ಅದೆಲ್ಲ ಮೋಸ. ಈಗ ಅದು ಕೆಟ್ಟಿದ್ದನ್ನು ಮೇಲಿಂದ ಬಿಡ್ಬಿಡ್ತಾರೆ, ಲ್ಯಾಮಿನೇಷನ್ ಮಾಡಿಬಿಡ್ತಾರೆ. ಒಂದು ಪ್ಲಾಸ್ಟಿಕ್ ಇದ್ದ ಮೇಲೇನು ಕಾಣಿಸಲ್ಲ, ಒಳಗಡೆ ಕಾಣಿಸುತ್ತೆ, ಸೂಕ್ಷ್ಮ ದೃಷ್ಟಿ ಕಾಣಿಸುತ್ತೆ. ಆ ದೃಷ್ಟಿಯಲ್ಲಿ ದೇವರಿಗೆ ಯಾವ ದೃಷ್ಟಿ ತಗೊಂಡ್ರು ಕಾಣಿಸೋದಿಲ್ಲ ದೇವರಲ್ಲಿ. ಅದು ಶುದ್ಧ ದೃಷ್ಟಿ. ಅವಿಲ್ಲದ್ರೆ ಕಾಣಿಸೋದೇ ಇಲ್ಲಲ್ಲ. ದೇವ್ರು ಹೇಳ್ಬಿಟ್ಟಿದಾರಲ್ಲ, ಈ ಕಣ್ಣೀರು ಕಾಣೋದಿಲ್ಲ. ಎಲ್ಲರಿಗೂ ಬರೀ ಮೈಕ್ರೋಸ್ಕೋಪನ್ನ ಬ್ಯಾಕ್ಟೀರಿಯಾ ನೋಡ್ದ ಮೈಕ್ರೋಸ್ಕೋಪ್ ನೋಡ್ದ ಅಂತ ಕೇಳ್ಬೇಕಾಗಿಲ್ಲ. ಯಾಕೆ? ಬರೀ ಕಣ್ಣಿಗೆ ಕಾಣೋದಿಲ್ಲ ಅಂತ ಪ್ರೂವ್ ಆಗೋಗ್ಬಿಟ್ಟಿದೆ ಆಗಲಿ. ಎಲ್ಲಿ ಹೇಳಿದ್ರು ಅಷ್ಟೇ. ಪರೀಕ್ಷಾ ದರ್ಶನೇ ನೈವ ದೃಶ್ಯೋ ದೋಷೋ ಹರಿ ಕ್ವಚಿತ್
ಇತಿ ಪೈಗಿ ಶ್ರುತಿಶ್ಚಾಹ ಪ್ರಮಾಣಂ ಹಿ ಪರೀಕ್ಷಿತಂ. ಪರೀಕ್ಷಿತ ಅನ್ನೋ ಪದ ಉಪಯೋಗಿಸಕ್ಕೆ ನಿರ್ದೋಷ 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 ಅಂತ ಮೂರಕ್ಕೂ ಹೇಳಿ. ಪ್ರತ್ಯಕ್ಷಕ್ಕೂ ನಿರ್ದೋಷ, ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷ, ನಿರ್ದೋಷೋಪಪತ್ತಿರನುಮಾನ, ನಿರ್ದೋಷ ಶಬ್ದ ಆಗಮ. ಅದು ಹೇಳದೆ ಹೋದ್ರು ಪರೀಕ್ಷಿತ ಅಂತಾನೆ ಅರ್ಥ. ಆದ್ರೆ ಪರೀಕ್ಷಿತ ಅಲ್ಲದಕ್ಕೆ ಜನ ಮೋಸ ಹೋಗಬಾರ್ದು ಅಂತೇಳಿ ನಿರ್ದೋಷ ಅಂತ ಸೇರಿಸಿದೆ. ನ ಪರೀಕ್ಷಾ ನಮಸ್ತಾಸ್ಯ ಸಾಕ್ಷ್ಯ ಸಿದ್ಧೇತ್ವ ಸಂಶಯ. ತಕ್ಷಣ ಪ್ರಶ್ನೆ ಮಾಡಿದೆ, ಎಷ್ಟಂತ ಪರೀಕ್ಷೆ ಮಾಡೋದು ನಾವೀಗ? ಪರೀಕ್ಷೆ ಮಾಡ್ತಾ ಹೋದಂತೆ ಏನೋ ಬರ್ತಾ 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 ಅನವಸ್ಥೆ ಆಗಿಬಿಡುತ್ತಲ್ಲ ಅಂತ ಕೇಳಿದ್ರೆ ಆಗೋದಿಲ್ಲ ಅಂತ ಹೇಳಿ. ಪರೀಕ್ಷೆ ಅನವಸ್ಥ ಆಗೋದಿಲ್ಲ. ಇವತ್ತು ನಮ್ಮಲ್ಲಿ ಪರೀಕ್ಷೆ ಅನವಸ್ಥ ಆಗ್ತಿದ್ಯಾ? ಲೋಕದಲ್ಲಿ ದೃಷ್ಟಿಯಲ್ಲೂ ಕೂಡ ಇವತ್ತು ಪರೀಕ್ಷೆ ಮಾಡಿದ್ರೆ ಏನ್ ಮಾಡ್ತಾರೆ, ಅಲ್ಲಿಗೆ ಮುಗೀತು. CET ಒಂದ್ಸರ್ತಿ ಮುಗೀತು, ಸೆಕೆಂಡ್ CET, ಥರ್ಡ್ CET ಅಂತ ಬರೆಯೋದಾಗ್ತಿತ್ತು, ಅಲ್ಲಿಗೆ ಅನವಸ್ಥಾ CET ಆಗೋದು ಕಡೆ. ಅದಿಲ್ಲ. ಒಂದು ಸ್ಟೇಜಲ್ಲಿ ಏನಾಗ್ಬೇಕು, ಒರಿಜಿನಲ್ ಜಿರಾಕ್ಸ್ ಕೇಳ, ಒರಿಜಿನಲ್ ಇದು ಒರಿಜಿನಲ್ ತೋರಿಸು ಅಂತ ಕೇಳಿದ್ರೆ ಒರಿಜಿನಲ್ ತೋರಿಸಿ, ಇದಕ್ಕೆ ಒರಿಜಿನಲ್ ಕೇಳ್ತಾರೆ, ಯಾರು ಹೇಳೋದಿಲ್ಲ. ಅನವಸ್ಥಾ ಬಂತ ಅಲ್ಲಿ ಬರಲಿಲ್ಲ. ಅದಕ್ಕೇನೆ ಅಸಂಶಯ. ನ ಪರೀಕ್ಷಾ ಅನವಸ್ಥಾ ಸ್ಯಾತ್ ಸಾಕ್ಷಿ ಸಿದ್ಧೇತು ಅಸಂಶಯ. ಸಾಕ್ಷಿಗೆ ಸಿದ್ಧವಾದ ಮೇಲೆ ಅದು ಪರೀಕ್ಷೆ ಎಂಡಲ್ಲಿ ಕ್ಲೋಸಲ್ಲಿ. ಸಾಕ್ಷಿ ಅಂದ್ರೆ ಅನುಭವ. ಅನುಭವಕ್ಕೆ ಬಂದ ಮೇಲೆ ನಾವು ದೇವರಲ್ಲ. ಅನುಭವಕ್ಕೆ ಬಂದಿದೆಯೋ ಇಲ್ವಾ? ಇದ್ರೂ ಇರ್ಬೋದು ಅನಿಸಿದ್ಯಾ? ಇದ್ರೂ ಇರ್ಬೋದು ದೇವರು ತರಿಸಿದ್ಯಾ? ಇಲ್ಲ. ಹೋಲಿ, ನಾವು ಕಳ್ಳ ಅಲ್ಲ ಸುಳ್ಳ ಅಂತ ಗೊತ್ತಾಗಿದೆ, ಕೊನೆ ಪಕ್ಷ ಕೊಲೆ ಮಾಡಿಲ್ಲ. ಇದಕ್ಕೇನು ಆಧಾರ? ಯಾರು ನೋಡಿಲ್ಲ ಅಲ್ಲ, ಮಾಡೇ ಇಲ್ಲ. ನೋಡದೆ ಹೋದ್ರೆ ಅವರು ಕೊಲೆಗಡಕನೆ, ಅದು ಬಿಡುದವರಿಗೆ ಕಂಡಿಲ್ಲ, ಗೊತ್ತು ನಾವು ಮಾಡಿಲ್ಲ. ಅದು ಸಾಕ್ಷಿ ಹೇಳ್ತಿರೋದು. ಈಗ ಆ ಅರ್ಥದಲ್ಲಿ ಸಾಕ್ಷಿ ಸಿದ್ಧವಾಗಬೇಕು. ಸಾಕ್ಷಿ ಸಿದ್ಧ ಆಗಮ ಎಷ್ಟನೇ ಚೆನ್ನಾಗಿ ಮನಕ್ಕೆ ವರೆಸಿ ಬರ್ಬೇಕು ಅಂದ್ರೆ, ಸಾಕ್ಷಿ ಸಿದ್ಧವಾದಾಗ ಎಷ್ಟೋ ಸಂಶಯ ಆಗಿ ಬರೋದಿಲ್ವೋ ಆ ಸ್ಟೇಜ್ ರೀಚ್ ಆಗಬೇಕು. ಅದಕ್ಕೆ ಅಲ್ಲಿವರೆಗೂ ಕೂಡ ಏನ್ ಮಾಡಬೇಕು, ಓದ್ತಾನೆ ಇರಬೇಕು. ನಾವು ಏನೇನು ಆಗಿಲ್ಲ ಅದರಿಂದ ಓದೋದಿಲ್ಲ ಅಂದ್ರೆ ಏನು ಹೋಗೋ ಚಾನ್ಸೇ ಇಲ್ಲ ಅಂತ ಆಗ್ತದೆ. ನ ಪರೀಕ್ಷಾ ಅನವಸ್ಥಾ ಸಾಕ್ಷಿ ಸಿದ್ಧೇತು ಅಸಂಶಯ. ಇದೇ ಪ್ರಶ್ನೆ ಲೌಕಿಕದಲ್ಲಿ ಕೇಳಕ್ ಬರೋದಿಲ್ಲ. ಪರೀಕ್ಷೆ ಅನವಸ್ಥಾ ಆಗುತ್ತೆ, ಎಲ್ಲಾಗತ್ತೆ? ಆಗಿಲ್ಲ. ಒಂದು ಸ್ಟೇಜಲ್ಲಿ ಎಂಡಾಗತ್ತಾ ಇಲ್ವೋ? ನಮಗೆ ಶಾಸ್ತ್ರದಲ್ಲಿ ಸಾಕ್ಷಿ ಎಂಡಾಗತ್ತೆ. ಇಲ್ಲಿ ಮೋಸ ಆದ್ರೂ ಆಗ್ಬೋದು ಒಂದೊಂದ್ಸಲ. ಲಕ್ಷಾಂತರ ಒಬ್ಬೊಬ್ರು ತಪ್ಸ್ಕೊಂಡ್ಬಿಡ್ಬೋದು ಬೇಕಾದ್ರೆ. ಸಾಕ್ಷಿ ಯಾರನ್ನು ಹಾಕ್ಬಿಡ್ಲಕ್ಕೆ ಸಾಧ್ಯ ಇಲ್ಲ. ಮಾನಸೇ ದರ್ಶನೇ ದೋಷ ಶುರ್ನವೈ ಸಾಕ್ಷಿ ದರ್ಶನೆ. ಮಾನಸ ದರ್ಶನದಲ್ಲಿ ದೋಷಗಳು ಬರೋ ಸಂಭವ ಇದೆ, ಆದರೆ ಇದರಲ್ಲಿ ಇಲ್ಲ, ಸಾಕ್ಷಿಯಲ್ಲಿ ಇಲ್ಲ. ಇದು ನಮ್ಗೆ ಅರ್ಥ ಆಗ್ಬೇಕಾದ್ರೆ, ಕಣ್ಣು ಸರಿ ಇದೆ, ಕಲರ್ ಗ್ಲಾಸ್ ಹಾಕೊಂಡಿರ್ತಾರೆ, ದೋಷ ಇರೋದು ಎಲ್ಲಿಗ? ಕಣ್ಣಲ್ಲಿಲ್ಲ, ಅದರಲ್ಲಿದೆ. ಗೊತ್ತಾಯ್ತಾ? ಬರೀ ಹಾಲು, ದೋಷ ಇರೋ ಚಾನ್ಸೇ ಇಲ್ಲ. ಕಪ್ಪು ಕಂಡ್ರೆ ಅದು ಎಲ್ಲಿಂದ ಬಂತು? ಹೊರಗಿನಿಂದ ಬಂತು, ಅದರಲ್ಲಿಲ್ಲ. ಆ ದೃಷ್ಟಿಯಲ್ಲಿ ಮಾನಸ ದರ್ಶನ ಬೇರೆ, ಸಾಕ್ಷ್ಯ ದರ್ಶನ ಬೇರೆ. ನಮಗೆ ಡೌಟ್ ಬರ್ತಾ ಹೇಳಿಲ್ಲ, ಯಾವುದೋ ಬಸ್ಸಲ್ಲಿ ಕೂತ, ಆ ಬಸ್ ಹೋಗುತ್ತೋ ಇಲ್ಲೋ, ಆಮೇಲೆ ಡೌಟ್ ಬರ್ತಾನೆ, ಕೂತ್ ಬಸ್ ಸರಿಯೋ ಅಲ್ಲ ಅಂತ ಹೇಳಿ. ಅವಾಗ ಸ್ವಲ್ಪ ಹೊತ್ತಿಗೆ ಕನ್ಫರ್ಮ್ ಆಯ್ತು, ಎಂದು ಪೂರ್ತಿ ಹೋಗ್ಲಿಲ್ಲ. ಇಡೋದು ಮನೆ ಬಂದ, ಎಲ್ಲರೂ ನೋಡಿ ಆಯ್ತು. ಇನ್ನೂ ನಾನು ಕೂತ್ ಬಸ್ ಸರಿಯೋ ಅಂತ ಕೇಳ್ತಾನ ಇಲ್ವಾ? ಅಲ್ಲಿ ಏನಾಯ್ತು, ಈಗಾಗಲೇ ಪರೀಕ್ಷೆ ಮುಗಿದೋಯ್ತು, ನಿಂದು ಪರೀಕ್ಷೆ ಮಾಡೋ ಕಾರಣ ಇಲ್ಲ. ಯಾವುದೋ ಉಪ್ಪು ಕಡಿಮೆ ಇತ್ತು, ಉಪ್ಪು ಹಾಕಿ ಕೊಟ್ಟು ಸರಿ ಹೋಯ್ತು. ಪರೀಕ್ಷೆ ಮುಗಿಲಿಲ್ಲ, ಈಗಾಗಲೇ ಕಡಿಮೆ ಇತ್ತು ಅಂತ ಹೇಳಿತ್ತದು. ಯಾವಾಗ ಹಾಕಿದ ಸರಿ ಹೋಯ್ತು ಅಂತ ಹೇಳಿ. ಮಾನಸ ದರ್ಶನ ಅಂದ್ರೆ ಏನೀಗ? ಪ್ರೀ ಆಕ್ಯುಪೈಡ್ ಮೈಂಡ್, ಇದು ಮಾನಸ ದರ್ಶನ. ನಮ್ಮಲ್ಲಿ ಶಿವಪಾಲ ಅದು ಹೇಳಿದ್ದಾರೆ, ದುಷ್ಟರಿದ್ದಾರೆ, ದೇವರಲ್ಲಿ ದೋಷ ಯಾಕೆ ಕಾಣಿಸ್ತಾರೆ ಅಂದ್ರೆ ಅದೇ ತೀರ್ಮಾನ ಮಾಡ್ಕೊಂಡಿದ್ದಾರೆ, ದೋಷ ಇದೆ ಇವನಲ್ಲಿ ಅಂತ ಗಟ್ಟಿ ಮಾಡ್ಕೊಬಿಟ್ಟಿದ್ದಾರೆ. ಅವ್ರಿಗೆ ಸಾಕ್ಷಿಗೆ ಅದು ಸಿದ್ಧ ಆಗ್ಬಿಟ್ಟು, ಈ ಸಿದ್ಧ ಆಗಿಲ್ಲ. ಅವ್ರಿಗೆ ಏನೇ ಮಾಡಿದ್ರು ಏನೋ ಕನಿಂಗಿ ಅವನು ಆ ರೀತಿ ಅಂತಂದ್ರೆ ಗೊತ್ತು, ಅವ್ನು ಅರ್ಥ ಆಗ್ತಿದ್ದಿಲ್ಲ. ಶಕುನಿ ಮಾಡೋದು ಭಾರಿ ಕರೆಕ್ಟ್ ಅವನಿಗೆ, ಕೃಷ್ಣ ಮಾಡೋದು ಸ್ವಲ್ಪ ಡೌಟ್. ದುರ್ಯೋಧನೆಗೆ ಶಕುನಿ ನಂಬ್ತಿದ್ದ, ದೇವರು ನಂಬ್ತಿದ್ದಿಲ್ಲ. ಇದು ಒಂದು ದುರ್ದೈವ. ಈ ಅರ್ಥದಲ್ಲಿ ಸರಿಯಾಗಿ ಯೋಚನೆ ಮಾಡಿದ್ರೆ, ಬರೀ ಸಾಕ್ಷಿ ಸಿದ್ಧವಾದ ಮೇಲೆ, ಮತ್ತು ಸಾಕ್ಷಿ ಸಿದ್ಧವಾಗೋದು ಊಟ ಮಾಡಿದ್ದೇನೋ ಇಲ್ವೋ, ಸಾಕ್ಷಿ ಹೇಳಿದೆ. ಯಾರು 1000 ಲಕ್ಷ ಜನ ಹೇಳಿದ್ರು ಊಟ ಮಾಡಿ ಆಗಿದೆ, ಅವನು ನಕ್ಕು ಬಿಡ್ತಾನೆ. ಯಾರೇ ಹೇಳಿದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಅದು ಮಾಡಿ ಆಗಿದೆ. ಅವನು ಮಾಡಿಲ್ಲ. ಎಷ್ಟು ಜನ ಮಾಡಿದ್ದಾನೆ ಅಂದ್ರೂ ಕೂಡ ಏನಲ್ಲ, ಅವನು ಮಾಡಿಲ್ಲ. ಇದು ಪ್ರಮಾಣ ಯಾರು? ತಾನೇ. ಇದು ಹೇಗೆ ಸಿದ್ಧನೋ ಆ ರೀತಿ ನಾವು ಆಗಮವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಂಶಯ ಬರೋ ಚಾನ್ಸ್ ಇಲ್ಲ. ಸುದೃಢೋ ನಿರ್ಣಯೋ ಯತ್ರ ಜ್ಞೇಯಂ ತತ್ ಸಾಕ್ಷಿ ದರ್ಶನ. ಸಾಕ್ಷಿ ದರ್ಶನ ಅಂತ ಹೇಗೆ ತೀರ್ಮಾನ ಮಾಡಬೇಕು ನಾವು ಅಂತ ಕೇಳಿದ್ರೆ, ಸುದೃಢೋ ನಿರ್ಣಯೋ ಯತ್ರ, ಎಲ್ಲಿ ಕನ್ವಿಕ್ಷನ್ ಇದೆ 100%, ಅದೇನ್ ಅದು ಸಾಕ್ಷಿ ಜ್ಞಾನ ಅಂತ. ಸಾಕ್ಷಿ ಜ್ಞಾನ ಸ್ವಲ್ಪ ಡೌಟ್ಫುಲ್ ಬಂದ ತಕ್ಷಣ ಅದು ಸಾಕ್ಷಿ ಇದಲ್ಲ, ಸಾಕ್ಷಿ ರಿಜೆಕ್ಟ್ ಮಾಡ್ಬಿಡ. ಅರ್ಥಾತ್ ಸಾಕ್ಷಿ ಜ್ಞಾನದ ಗುರುತೇನು ಅಂದ್ರೆ ಸುದೃಢ ನಿರ್ಣಯ. ಇಲ್ಲಿವರೆಗೂ ಉಕ್ಕುವ ತುಪ್ಪಕ್ಕೆ ಕೈ ಇಕ್ಕುವೆ ನಾನು, ಚಕ್ರಧರ ಪರಮಾತ್ಮ ಅಲ್ಲದಿಲ್ಲವೆಂದು ವ್ಯಾಸರಾಜರ ಪದ್ಯ.
ದೇವ್ರ ನಾಮ. ಅದೇ ರೀತಿ ವಿದಿತ ದೈವಗಳೆಲ್ಲ ವಿಷ್ಣುವಿನ ಹಿಂದೆ, ಇದಕ್ಕೆ ನಾ ಫಣವ ಕೈಯಲ್ಲಿ ಹಿಡಿವೆ. ಏನ್ ತೋರ್ಸುತ್ತೆ ಇದು? ಅಷ್ಟು ಕನ್ವಿಷನ್ ತಗೊಂಡ್ಮೇಲೆ ಹಿಡಿತೀನಿ ಈಗ. ಇಷ್ಟರ ಮಟ್ಟಿಗೆ ವಿಶ್ವಾಸ ಇರುತ್ತೆ. ಅದು ಏನಾದ ಅಲ್ಲಿಗೆ ಅದು ಸಾಕ್ಷಿ ಒಪ್ಕೊಂಡಿದೆ. ಸಾಕ್ಷಿ ಒಪ್ಕೊಳ್ದೆ ಹೋದ್ರೆ ಇಲ್ಲಕ್ಕೆ ಹೋಗೋದಿಲ್ಲ. ಯಾವ್ದೋ ಬೆಟ್ಟಿಂಗ್ ಮಾಡ್ಲಕ್ಕೆ ಹೋದ, ಸದ್ಯ ಸರಿ ಸರ್ವೋತ್ತಮ ಅಂತ ಬೆಟ್ಟಿಂಗ್ ಮಾಡ್ದ, ಸಾಕ್ಷಿ ಒಪ್ಪಿರಿ, ಏನ್ ಮಾಡಿ ಯೋಚನೆ ಇಲ್ಲ ಅವನಿಗೆ. ಅದಕ್ಕೆ ಒಬ್ಬ ಕತೆ ಹೇಳ್ತಾರೆ, ಕುಮಾರಲಿ ಪಟ್ಟ ಹೇಳ್ಬೇಕಾದ್ರೆ, ಶ್ರುತಿ ಪ್ರಮಾಣ ಆಗಿದ್ರೆ ಏನೋ ಅವರು ಬಿದ್ರು, ಒಂದು ಕಣ್ಣೋಯ್ತು. ಯಾಕೆ? ಪ್ರಮಾಣ ಅಂತ ಒಪ್ಪಿದ್ರಿಂದ ಸಾಯ್ಲಿಲ್ಲ, ಆದರೆ ಸಂಶಯ ಪಟ್ಟಿದ್ದಕ್ಕೆ ಒಂದು ದೃಷ್ಟಿ ಅಂದ್ರೆ ಸರಿಯಾಗಿ ಜ್ಞಾನ ಇರಲಿಲ್ಲ ಅಂತ ಅರ್ಥ. ಒಂದು ಕಣ್ಣೋಯ್ತು ಅಂದ್ರೆ ಕಣ್ಣು ಕಳ್ಕೊಳ್ಳೋದಕ್ಕೆ ಏನ್ ಸಂಬಂಧ ಅಂತ ಕೇಳಬಾರದು. ಜ್ಞಾನದಲ್ಲಿ ಡೌಟ್ ಇದ್ದಿದ್ದಕ್ಕೆ ಒಂದು ಕಣ್ಣು ಹೋಯ್ತು. ಅದರಲ್ಲೇ ಕೂಡ ನಿಮಗೆ ಡೌಟ್ ಬರக்கூಡದು. ಇದ್ರೆ ಅನ್ನೋ ಮಾತು ಅಂತಷ್ಟ ಡೌಟ್ ಇದೆ ಅಂತ ಆಗಿಲ್ಲ ಅಂತ ಅರ್ಥ. ಯಾಕೆ? ಹೌದೌದೌದು, ಅಲ್ಲೇ ಅಲ್ಲ, ಅವ್ರ ಸಾಕ್ಷಿ ಅದೇನೆ. ಎಲ್ಲ ಎಲ್ಲೆಲ್ಲಿ ಹೇಳ್ತಾ ಇದೆಲ್ಲ ಒಳ್ಳೆಯವ್ರ ಸಾಕ್ಷಿ ಬಗ್ಗೆ ಹೇಳ್ತಿದ್ರು, ಕೆಟ್ಟವ್ರ ಬಗ್ಗೆ ಹೇಳ್ತಾ ಇಲ್ಲ. ಅದೇ ಹೇಳಿದ್ದೇನೆ ಈಗ. ಫ್ಯಾಕ್ಟ್ ಅಂತ ಹೇಳಿದಾರೆ, ಮೊದಲು ಮಣಿಬಿದ್ದಲ್ಲಿ ಬಂದಿದೆಯಲ್ಲ, ಅವ ಸುಳ್ಳು ಹೇಳ್ತಾರೆ ಅಂತ ಹೇಳ್ಬೇಕಾಯ್ತಾರೆ. ಇಲ್ಲ, ಸುದೃಢೋ ನಿರ್ಣಯೋ ಯತ್ರ ಜ್ಞೇಯಂ ತತ್ ಸಾಕ್ಷ್ಯ ದರ್ಶನಕ್ಕೆ ಇದು ಪರೀಕ್ಷೆ. ಇಚ್ಛಾ ಜ್ಞಾನಂ ಸುಖಂ ದುಃಖಂ ಭಯಾಭಯ ಕೃಪಾದಯ ಸಾಕ್ಷ್ಯ ಸಿದ್ಧ ನ ಕಶ್ಚಿದ್ಧಿ ತತ್ರ ಸಂಶಯವಾನ್ ಕ್ವಚಿತ್. ಈಗ ಹೇಳ್ತಾ ಹೋದ್ರೆ ಏನ್ ತೀರ್ಮಾನ ಮಾಡೋದು ನಾವು? ಸಾಕ್ಷ್ಯ ಸಿದ್ಧ ಅಂತ ಹೊರತು ಕೇಸ್ ಎಲ್ಲಿದೆ ಅಂದ್ರೆ, ಇಚ್ಛಾ ಜ್ಞಾನಂ ಸುಖಂ ದುಃಖಂ ಭಯ ಅಭಯ ಕೃಪೆ ಇವೆಲ್ಲ ಕೂಡ ಸಾಕ್ಷ್ಯ ಸಿದ್ಧವಾದ ವಸ್ತುಗಳು. ಗೊತ್ತಾಯ್ತಾ? ಸಾಕ್ಷ್ಯ ಸಿದ್ಧ. ಇವತ್ತು ನನ್ನ ಮೇಲೆ ವಾಚ್ ಇಲ್ಲ ಅಂತ ತಿಳ್ಕೊಬೇಡ, ಟೈಮ್ ಆಗೋದೇ ಇಲ್ವಾ? ಟೈಮ್ ಆಯ್ತು ಗೊತ್ತಾಗುತ್ತೋ ಇಲ್ಲ, ಎಷ್ಟೊತ್ತಾಯ್ತು ಅಂತ ಹೇಳೋದಿಲ್ಲ. ಅದು ಬಡಿಸ್ಬೇಕಾದ್ರೆ ಹೇಳ್ತಾರೋ ಇಲ್ಲ, ಲೇಟ್ ಆಯ್ತು ಅಂತ ಹೇಳ್ತಾರೋ ಇಲ್ಲ. ಯಾವ್ದಕ್ಕೆ ಗೊತ್ತಾಗುತ್ತೆ ಲೇಟ್ ಆಗಿದೆ ಅನ್ನೋದು? ಸಾಕ್ಷಿ ಗೊತ್ತ. ಕಾಲ ಅಂಬೋದು ಗಡಿಯಾರ ನೋಡ್ಕೊಂಡು ಹೇಳೋದಿಲ್ಲ. ಅದಕ್ಕೆ ಹೇಳಿ ಬಯಲಾಜಿಕಲ್ ಕ್ಲಾಕ್ ಅಂತ ಕರೀತಾರೆ. ಬಯಲಾಜಿಕಲ್ ಕ್ಲಾಕ್ ಹೇಳೋದೇನು? ಇವೆಲ್ಲ ಏನು ಸುಖ ದುಃಖ, ಇನ್ನೊಬ್ರು ಸುಖ ತಿಂದ್ರೆ ಏನೇ, ಯಾರಿಗೆ ಗೊತ್ತಾಗ್ಬೇಕಂತ ಅವ್ರ ಸಾಕ್ಷಿ ಗೊತ್ತಾಗ್ಬೇಕಷ್ಟೆ, ನಮಗಲ್ಲ. ನಮಗೆ ಬೇರೆ ಇನ್ಫಾರ್ಮ್ ಮಾಡಬಹುದು ಅಷ್ಟೇ ಹೊರತು ಅದು ಗೊತ್ತಾಗೋದು ಅವ್ರಿಗೆ. ಕೆಲವು ವಿಷಯ ಅವರಿಗೆ ಅಷ್ಟೇ, ಬೇರೆಯವ್ರಿಗೆ ಗೊತ್ತಾಗೋದೇ ಇಲ್ಲ. ನಾವು ಸುಖವಾಗಿದ್ದೇ ಇಲ್ಲ ಮೃದುವಾರು ಹೇಳಕ್ ಸಾಧ್ಯ ಇಲ್ಲ. ಯಾರು ಹೇಳ್ಬೇಕದನ್ನ? ಅವರೇ ಹೇಳ್ಬೇಕು. ಯಾವ್ದನ್ನ? ಅಲ್ಲ, ಸಾಕ್ಷಿ ದೇವ್ರ ಬಗ್ಗೆ ಈ ಸ್ಟೇಜ್ ಹೋಗ್ಬೇಕು, ಈ ಸ್ಟೇಜ್ ಹೋಗ್ಬೇಕು. ಡಾಕ್ಟರ್ ಅಲ್ಲ ಅವನೀಗ, ಡಾಕ್ಟರ್ ಅಲ್ಲ. ಓದಿ ಮೇಲೆ ಡಾಕ್ಟರ್ ಆಗ್ತಾರ ಇಲ್ವಾ? ಮೊದ್ಲಲ್ಲ ಆಗಿದ್ದು, ಹೌದಲ್ಲ? ಈಗ ಮೆಡಿಕಲ್ ಓದಿದ್ರೆ ಡಾಕ್ಟರ್ ಆಗೋದಷ್ಟು ಗ್ಯಾರಂಟಿ. ಶಾಸ್ತ್ರ ಓದಿದ್ರೆ ಇದೆಲ್ಲ ಸಾಕ್ಷಿ ಸಿದ್ಧ. ಇದ್ರ ಅರ್ಥ. ಅದಕ್ಕೆ ಶಾಸ್ತ್ರ ನಮ್ಗೆ ಹೆಲ್ಪ್ ಮಾಡುತ್ತೆ. ನಾವು ಯಾವ ಕಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಕಾಣಲಿಲ್ಲ, ಅದೇ ಕಣ್ಣಿ ಬ್ಯಾಕ್ಟೀರಿಯಾ ಕಾಣಿಸ್ತಾ ಆಮೇಲೆ. ಯಾಕೆ? ಮೈಕ್ರೋಸ್ಕೋಪ್ ಹಾಕೊಂಡು. ಆದ್ರೆ ಮೈಕ್ರೋಸ್ಕೋಪ್ ಹಾಕೊಂಡಿದ್ದು ಕೂಡ ಕಣ್ಣಿಗೆ ಹೊರತು ಇನ್ಯಾರಿಗೂ ಹಾಕ್ಲಿಲ್ಲ. ಇನ್ನೊಬ್ಬರ ಕಣ್ಣಿಗೆ, ತನ್ನ ಕಣ್ಣಿಗೆ ಹಾಕೊಂಡ. ಇದು ನನ್ನ ಕಣ್ಣು ಹಾಕೊಂಡಿದ್ದೆ, ಇದು ಕಾಣಿಸ್ತಾ ಇದೆ, ಆದ್ರಿಂದ ಇದು ಸತ್ಯ. ಇದು ಸಾಕ್ಷಿ ಗೊತ್ತು. ಹಾಕೊಂಡಿರೋದು ಗೊತ್ತು, ಅದಕ್ಕೆ ಮೊದಲು ಕಾಣಿಸ್ಲಿಲ್ಲ ಅಂಬೋದು ಗೊತ್ತು, ಈಗ ಕಾಣಿಸುತ್ತೆ ಅನ್ನೋದು ಗೊತ್ತು. ಇದು ಸಾಕ್ಷಿಯ ವಿಶೇಷ. ಇದು ಇಚ್ಛಾ ಸಾಕ್ಷಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಹೋದಂತೆ ಕೂಡ ಜ್ಞಾನದ ಬಗ್ಗೆ ಬಹಳ ಸ್ಪಷ್ಟ ಚಿತ್ರ ಬರುತ್ತೆ. ಇವತ್ತು ನಮಗೆ ಬಂದಿರೋ ಜ್ಞಾನ ಸಾಕ್ಷಿ ಗೃಹೀತ ಹೌದಲ್ಲೋ ಅಂತ ಹೇಳೋದಕ್ಕೆ ನಾವೇ ಪರೀಕ್ಷೆ ಮಾಡ್ಕೋಬೇಕಲ್ಲ. ನಾವೇ ಪರೀಕ್ಷೆ ಮಾಡ್ಕೋಬೇಕು, ಯಾರ್ದೋ ಪರೀಕ್ಷೆ ಉಪಯೋಗ ಇಲ್ಲ. ನಾವು ಪರೀಕ್ಷೆ ಮಾಡಿಕೊಂಡು ಬಿಡುದು ಯಾರೇ ಪರೀಕ್ಷೆ ಮಾಡಿದ್ರೆ ಸರಿ ಇದ್ದೇ ಇರುತ್ತೆ. ನಮಗೆ ಡೌಟ್ ಇದ್ದ ಬಿಡುದು ಪರೀಕ್ಷೆಯಲ್ಲಿ ಏನೋ ವ್ಯತ್ಯಾಸ ಆಗಬಹುದು. ಅದಕ್ಕೆ ಯಾವಾಗಲೂ ಅದು ಅಭ್ಯಾಸನ ಬಿಟ್ಟುಬಿಟ್ರೆ ನಾವು ಎಂದೂ ಸಾಧನೆ ಮಾಡಕ್ ಆಗೋದಿಲ್ಲ. ಪೂಜೆ ನಾವು ಸರಿ ಮಾಡಿ ನಮಗೆ ಗೊತ್ತಾಗಬೇಕು. ಸರಿ ನೋಡೋರಿಗೆ ಗಂಟೆ ಶಬ್ದ ಕೇಳ್ಬಿಟ್ಟು ಭಾರಿ ಜೋರ ತಿಳ್ಕೊಬಿಟ್ಟಿರ್ತಾರೆ. ಬಟ್ ನೋಡೋರಿಗೆ ದೃಷ್ಟಿ ಇರ್ಬೋದು, ಬಟ್ ಇವ್ರ ಮೇಲೆ ಎಲ್ಲೋ ಯೋಚನೆ ಮಾಡ್ತಾ ಕೂತಿದ್ಯಾ, ಅರ್ಥ ಆಯ್ತಾ? ಅದನ್ನ ನಾವೇ ಸಾಕ್ಷಿ. ಅದು ಪ್ರತಿಯೊಬ್ಬರ ಅನುಭವ ಸಾಕ್ಷಿ. ಅದು ಏನ್ ಸಾಕ್ಷಿ? ಆ ದೃಷ್ಟಿಯಲ್ಲಿ ಸಾಕ್ಷಿ ಒಪ್ಪಬೇಕು ಅಂತ. ಕೋರ್ಟ್ ಸಾಕ್ಷಿ ಬೇರೆ. ಈ ಕಣ್ಣಿನ ನೋಡಿದ್ರೆ ಆಯ್ತು ಅಷ್ಟೇ, ಅವ್ರ ಅನುಭವ ಹೇಳೋರು ಕೇಳಲ್ಲ, ಇದ್ರ ಕೇಳ್ತಾರೆ. ಬಾಹ್ಯ ಪ್ರತ್ಯಕ್ಷ ಒಪ್ಪೋದು ಕೋರ್ಟು, ಅನುಭವ ಹೇಳ ಒಪ್ಪೋದು ಶಾಸ್ತ್ರ. ಸಾಕ್ಷಿ ಸಿದ್ಧ ನ ಕಶ್ಚಿದ್ಧಿ ತತ್ರ ಸಂಶಯವಾನ್ ಕ್ವಚಿತ್. ಇದ್ರ ಬಗ್ಗೆ ಯಾರು ನನಗೆ ಬೇಕು, ನನಗೆ ಹಸಿವೆ ಆಗಿದೆ, ನಮ್ಮದೇ ಇದು, ನಮ್ಮ ಸಾಕ್ಷಿನೇ ಹೇಳುತ್ತೆ. ಡೌಟ್ ಇದೆ ನಮಗೆ ಇದರಲ್ಲಿ ಇಲ್ಲ. ಅದೇ ರೀತಿನೇ ಯಾತಕ್ಕೆ ಕೊಟ್ಟರು ಗೊತ್ತಾ? ಬೇರೆ ಯಾವ್ದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಾಕ್ಷಿ ಒಂದೇ ಪ್ರಮಾಣ. ಅಲ್ಲಿ ಹಾಗೆ ನಮಗೆ ಡೌಟ್ ಇಲ್ವೋ ಆ ರೀತಿ ಶಾಸ್ತ್ರಜ್ಞಾನ ಏನಾಗ್ಬೇಕು ನಮಗೆ? ಸಾಕ್ಷಿ ಸಿದ್ಧ. ಅಲ್ಲಿವರೆಗೂ ಓದಬೇಕು. ಅದು ಅಪ್ರೋಕ್ಷ ಜ್ಞಾನ ಅಂದ್ರು ಒಂದೇ, ಅದು ಒಂದು. ಅಪ್ರೋಕ್ಷ ಜ್ಞಾನ ಅಂದ್ರೆ ಏನು? ನೇರ ನೋಡೋದು, ಸಾಕ್ಷಿಯಿಂದನೇ ನೋಡೋದು.
ಇವತ್ತು ನಾವು ಕಣ್ಣು ಮುಚ್ಕೊಂಡು ಊಟ ಮಾಡಿದ್ರು ಕೂಡ ರುಚಿ ಗೊತ್ತಾಗುತ್ತೋ ಇಲ್ವಾ? ಈ ಕಣ್ಣು ಬೇಕಿಲ್ಲ ಅದಕ್ಕೆ ಏನಿದೆ ನಾಲಿಗೆ ಹುಡುಕಬೇಡ. ಹೊಟ್ಟೆ ತುಂಬಿದ ನಾಲಿಗೆ ಗೊತ್ತಾಗೋದಿಲ್ಲ, ಸಾಕ್ಷಿಗೆ ಗೊತ್ತಾಗಬೇಕು. ರುಚಿ ಫೈನಲ್ ಹೇಳೋದು ಸಾಕ್ಷಿನೇ. ಇದೆಲ್ಲ ಎಲ್ಲಿ ಸಾಕ್ಷಿ ರೋಲ್ ಇದೆ, ಎಲ್ಲಿ ಬರೀ ಬೇರೆ ಇಂದ್ರಿಯಗಳ ರೋಲ್ ಇದೆ, ಎಲ್ಲಿ ಆಗಮದ ರೋಲ್ ಇದೆ, ಎಲ್ಲ ತಿಳ್ಕೋತ ಹೋಗ್ಬೇಕು. ಕರೆಕ್ಟಾಗಿ ಅದನ್ನ ಕ್ಲಾಸಿಫೈ ಮಾಡ್ಕೋಬೇಕು. ಕೆಳಗಿನ ಕೊಟ್ಟು ಸ್ಟೇಟ್ಮೆಂಟ್ ಕೊಟ್ಟು ಇದು ಯಾವ್ದ್ರಿಂದ ಸಿದ್ಧ ಅಂತ ಪ್ರಶ್ನೆ ಕೇಳಬೇಕು. ಗೊತ್ತಾಯ್ತಾ? ರೂಪಜ್ಞಾನ ಏನ್ ಹೇಳ್ತಾನೆ? ಕಣ್ಣು ತಕ್ಷಣ ಹೇಳ್ಬೇಕು. ಆಗ ದುಃಖ ಸುಖ ದುಃಖ ಸಾಕ್ಷಿ. ಇದು ಪ್ರಾಕ್ಟೀಸ್ ಮಾಡಿ 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 ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಆಗ ಸಾಕ್ಷಿ ಹಾಗೆ ಆಕ್ಟಿವೇಟ್ ಆಗು. ಸಾಕ್ಷಿ ಇದೆ, ಆಕ್ಟಿವೇಟ್ ಆಗ್ಬೇಕು. ಇವರ ಯೋಗ ಶಕ್ತಿಯವರು ಏನ್ ಹೇಳ್ತಾರೆ, ಇವಾಗ ಆಕ್ಟಿವೇಟ್ ಆಗ್ಬೇಕು ಅಂತ ಹೇಳೋದಿಲ್ಲ. ನಮ್ಮ ಸಾಕ್ಷಿ ಆಕ್ಟಿವೇಟ್ ಆಗದೆ ಬೇರೆನೇ ಆಕ್ಟಿವೇಟ್ ಆಗಿದೆ, ಕಥೆಯ ಸತ್ಯ ಸಂಗತಿ ನಿಮಗೆ ಗೊತ್ತಾಗೋದಿಲ್ಲ. ಸಾಕ್ಷಿ ಆಕ್ಟಿವೇಟ್ ಆದ್ರೆ ಮಾತ್ರ ಗೊತ್ತಾಗುತ್ತೆ. ಯತ್ಕಿಂಚಿತ್ ವ್ಯಭಿಚಾರಿಷ್ಯ ದರ್ಶನಂ ಮಾನಸಂಹಿತ. ಈ ಹೊರಗಿನ ಪ್ರತ್ಯಕ್ಷನೂ ಆಗಿದೆ. ಎಲ್ಲಿ ನಮಗೆ ಸಂಶಯ ಇಲ್ಲ ಅದು ಸಾಕ್ಷಿ. ಸಂಶಯ ಇದ್ರೆ ಅಲ್ಲ ತಲೆಗೂ ಸಂಶಯ ಇರೋದೇ ಸಾಕ್ಷಿ. ಆ ಸಾಕ್ಷಿ ಒಪ್ಪಿಲ್ಲ ಅಂತ ಹೇಳಬೇಕು. ಇನ್ನು ತಮ್ಮ ತಡ್ಕೊಂಡು ತಪ್ಪಾಯ್ತು ಅಂದ್ರೆ ಸಾಕ್ಷಿ ಜ್ಞಾನ ಅಲ್ಲ, ಮನಸ್ಸಿನ ಜ್ಞಾನ ಅಂತ. ಮೂರು ಗಟ್ಟಿ ಮಾಡ್ಕೋದು. ಮನಸ್ಸಿನಿಂದ ಹೇಳಿದ್ದು ಹೋಗುತ್ತೆ. ಯಾರೋ ಕೂತಿ ಯಾರೋ ಬಂದ್ರು, 10 ಗಂಟೆಗೆ ಯಾರೋ ಬರ್ತೀರಿ ಅಂತ ಹೇಳಿದ್ರು, 10 ಗಂಟೆ ಆಗಿದೆ ಈಗ, ಅವರೇ ಬಂದ್ರು ಅಂತ ಹೇಳ್ತಾರೆ. ಅದು ಎದ್ದು ಹೋಗಿಲ್ಲ ಹೇಳ್ತಾರೆ. ಅವನೇ ಬಂದ್ರು ಅಂತ ಹೇಳ್ತೀಯ ಗ್ಯಾರಂಟಿ? ಈಗ ಪ್ರಮಾಣ ಮಾಡ್ತೀಯ ಅಂದ್ರೆ ಏನ್ ಮಾಡ್ತಾನ ಅವನು? ಏನ್ ಹೇಳ್ತ ಅಲ್ಲ, ಅದ್ ಏನ್ ಉತ್ತರ ಕೊಡ್ತಾವ? ನೋಡ್ಕೊಂಬರೋ ಪ್ರಶ್ನೆ ಅದು. ಏನ್ ಉತ್ತರ ಕೊಡ್ತಾನೀಗ? ಅದೇ ಸಾಕ್ಷಿ ಜ್ಞಾನ ಹೌದಲ್ಲ, ಯೋಚನೆ ಮಾಡ್ಬೇಕಾದ್ರೆ ಹೇಳಿ ನೋಡೋಣ. ಇದು ಇಲ್ಲೇ ಕನ್ಫ್ಯೂಷನ್ ಬರೋದು. ಸಾಕ್ಷಿ ಜ್ಞಾನ ಅಲ್ಲ ಅದು. ಇರ್ಬೋದು ಅಂದ್ರೆ ಜ್ಞಾನ ಅಲ್ಲ. ಅವರೇಂತಾಗಿದ್ರೆ ಜ್ಞಾನ ಅದು. ಕೆಲಸತ್ತಾಗಿರೋದಿಲ್ಲ. ಇನ್ನೊಬ್ರು ಯಾರೋ ಬಂದಿರ್ತಾರೆ, ಅನ್ವಾಂಟೆಡ್ ಸಲ ಬಂದ್ಬಿಟ್ಟಿರ್ತಾರೆ. ಅದು ಏನಾಗಿತ್ತು ಅಲ್ಲಿಗೆ? ಮೋಸ್ಟ್ಲಿ ಆಯ್ತೆ ಹೊರತು 100% ಆಗ್ಲಿಲ್ಲ. ಸಾಕ್ಷಿ ಜ್ಞಾನ ಅಲ್ಲ ಅದು. ಅವನ ಜ್ಞಾನಕ್ಕೆ ಏನ್ ಬೇಸಿಸ್ ಅಂದ್ರೆ ಅವ್ನು ಹೇಳಿದ ಬೇಸಿಸ್ ಅಷ್ಟೇ, ತನ್ನ ಅನುಭವ ಅಲ್ಲ ಅದು. ಮತ್ತೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಇಲ್ಲೇನೆ. ನೀವೆಲ್ಲ ಕೂತಿದ್ದೀರಿ, 1 ನಿಮಿಷ ಹೋಗಿ ಬನ್ನಿ ಅಂತ ಹೇಳಿ ಹೋಗಿ ಬಂದ್ರೆ ಪುಸ್ತಕ ತೆಗೆದು ಇಟ್ಟೋ ಹಾಗೆ ಇತ್ತು, ತೆಗೆದಿಟ್ಟೋ ಇಲ್ವೋ ನೀವು ನೋಡೋದಕ್ಕೆ ಹಾಗೆ ಇದೀಗ. ಏನಂತ ಹೇಳ್ಬೇಕು? ತುಂಬಾ ಅನಿಷ್ಟಾರ ಹೇಳ್ಬೇಕು. ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು ಹೊರತು ಏನ್ ಹೇಳಿದ್ರು ಊಹೆನೇ ಅದು. ಹೀಗೆ ಇದೆ ಹೀಗಿದೆ ಆದ್ರಿಂದ ತೆಗೆದಿಟ್ಟಿದ್ದೀರಿ, ಇವೆಲ್ಲ ಅಲ್ಲ. ನಮಗೆ ಗೊತ್ತಿಲ್ಲ. ಸಾಕ್ಷಿ ಹೇಳುತ್ತೆ, ಇದು ಅಜ್ಞಾನ. ಈ ಅಜ್ಞಾನ ಸಾಕ್ಷಿಗೆ ಹೋಗೋದೇ ಇಲ್ಲ. ಗೊತ್ತಾಯ್ತಾ? ಎದೆ ಇನ್ನೊಬ್ರು ಕಿಟಕಿಯಲ್ಲಿ ನೋಡ್ತಾ ಇದ್ದಾನ ಅವನೀಗ, ಹೊರಗೆ ಹೋಯ್ದ್ರು ಕೂಡ ಜೋರ ಪ್ರಮಾಣ ಮಾಡಿದ್ದೀರಿ ಅಂತ ಹೇಳಿ. ಯಾಕೆ? ಆ ಕಣ್ಣು ನೋಡಿಬಿಟ್ಟಿದೆ, ಅದು ಸಾಕ್ಷಿ ಒಪ್ಕೊಂಡಿದೆ. ನೋಡ್ತಾ ಇದ್ದು ಅವ್ನು ಹೋಗ್ತಿಲ್ಲ ಅಂತ ಹೇಳ್ತಾ. ಇದನ್ನ ಅಭ್ಯಾಸ ಮಾಡೋದಕ್ಕೇನೆ ಅನುಭವಕ್ಕೆ ತರೋದು ಅಂತ ಅರ್ಥ. ಪುಸ್ತಕ ಓದು, ಪರೀಕ್ಷೆ ಆದ ತಕ್ಷಣ ಪುಸ್ತಕ ಕ್ಲೋಸ್ ಮಾಡಿದ್ರಲ್ಲ. ಪುಸ್ತಕ ಕ್ಲೋಸ್ ಮಾಡೋದು ಮನಸ್ಸಿಗೆ ಬಂದ ಮೇಲೆ, ಅನುಭವ ಗಟ್ಟಿ ಆದ್ಮೇಲೆ. ಆ ರೀತಿ ಹಿಂದಿನ ಕಾಲಕ್ಕೆ ಆಗಿರ್ತಿತ್ತು. ಸಾಕ್ಷ್ಯ ಸಿದ್ಧ ನ ಕಶ್ಚಿದ್ಧಿ ತತ್ರ ಸಂಶಯವಾನ್ ಕ್ವಚಿತ್. ಸಾಕ್ಷ್ಯ ಸಿದ್ಧ ಹಿಂದಕ್ಕೆ ಓದ್ಕೋಬೇಕು. ಎಲ್ಲಿ ಸಂಶಯವಾನ್ ಅಲ್ಲಿ ಸಾಕ್ಷ್ಯ ಸಿದ್ಧ ಅಲ್ಲ. ಯತ್ಕೋಚಿತ್ ವ್ಯಭಿಚಾರ. ಇವೆಲ್ಲ ಎಷ್ಟೇ ಓದಿದ್ರು ಅರ್ಥ ಆಗೋದಿಲ್ಲ. ಏನಾಗ್ಬೇಕಿದು? ಮನನ ಮಾಡಿ 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 ಗಟ್ಟಿ ಹೊಡಬೇಕು. ಮನನದ ಪ್ರೋಸೆಸ್ ಇಲ್ಲದೆ ಹೋಗಿದ್ರೆ ಎಲ್ಲರ ಜ್ಞಾನ ಒಂದೇ ರೀತಿ ದುಡ್ತಿ. ಗೊತ್ತಾಯ್ತಾ? ಮನನದ ಪ್ರೋಸೆಸ್ ಇದ್ದಾಗ ಮಾತ್ರ ಯಾರು ಮನನ ಮಾಡಿರ್ತಾರೋ ಅವರಿಗೆ ಇದಾಗ. ಕೆಲವು ಪದಾರ್ಥನ ಅಗದೇನೆ ಉಣ್ಬೇಕು, ಕೆಲವನ್ನ ಹಾಗೆ ಕುಡಿಬೇಕು. ಶಾಸ್ತ್ರ ಯಾವಾಗಲೂ ಏನ್ ಮಾಡ್ಬೇಕಿದ್ರ? ಪ್ರತೀಂದ್ರಿಯ ವಿಷಯ ಆದ್ರಿಂದ ಯೋಚನೆ ಮಾಡಿ ಮಾಡಿ ಗಟ್ಟಿ ಮಾಡ್ಕೋಬೇಕು. ಯತ್ಕಚಿತ್ ವ್ಯಭಿಚಾರಿಷ್ಯ ದರ್ಶನಂ ಮಾನಸಂಹಿತ. ಮನಶ್ಚಕ್ಷುರ್ ದರ್ಶನಾದೇರಪಿ ಯತ್ರೈವ ಸಾಕ್ಷಿಣ ಪ್ರಾಮಾಣ್ಯಂ ಸುಗೃಹೀತಂ ಸ್ಯಾತ್ ತತ್ ಪರೀಕ್ಷಿತ ದರ್ಶನ. ಹೊರಗಿನ ಪದಾರ್ಥಗಳಿಂದ ಕೂಡ ಬಂದ ಜ್ಞಾನ ಸಾಕ್ಷಿ ಒಪ್ಪಿಕೊಂಡ್ರೆ ಅದು ಪ್ರಮಾಣ ಅಂತಾನೆ ಹೇಳ್ಬೇಕು. ಸಾಕ್ಷಿ ಒಪ್ಕೊಳ್ಳದೆ ಹೋದ್ರೆ ಸಾಕ್ಷಿ ಗುಣ ಏನು ಗೊತ್ತಾ? ಸರಿ ಇದ್ರೆ ಒಪ್ಕೊಂಡ್ಬಿಡತ್ತ. ಅಡ್ಡ ಏನಾದ್ರು ಇದ್ರೆ ಅದು ಒಪ್ಕೊಳ್ಳೋದೆ, ರಿಜೆಕ್ಟ್ ಮಾಡುತ್ತೆ. ಕಂಪ್ಯೂಟರ್ ಎಲ್ಲ ಕೊಟ್ಟು ಪಾಸ್ವರ್ಡ್ ಕೊಟ್ಟರೆ ಓಪನ್ ಆಗುತ್ತಲ್ಲ, ಹಾಗೆ ಸಾಕ್ಷಿ ಪಾಸ್ವರ್ಡ್ ಆಗ್ಬೇಕು ನಮಗೆ. ಅರ್ಥ ಆಯ್ತಾ? ಬೇರೆ ಪಾಸ್ವರ್ಡ್ ಅಲ್ಲ, ಸಾಕ್ಷಿನೇ ಪಾಸ್ವರ್ಡ್. ಸಾಕ್ಷಿ ಅಕ್ಸೆಪ್ಟ್ ಮಾಡಿದ್ರೆ ಏನರ್ಥ? ಅದನ್ನ ಸಾಕ್ಷಿ ಇದು ಸತ್ಯ ಅಂತ ಅಕ್ಸೆಪ್ಟ್ ಮಾಡಿದರೆ ಅದೇನದು? ಸತ್ಯ ಆಗಿರಲೇಬೇಕು. ಇದು ಫೈನಲ್ ಟೆಸ್ಟ್. ಇದು ಪ್ರಾಮಾಣ್ಯಂ ಸುಗೃಹೀತಂ ಸ್ಯಾತ್ ತತ್ ಪರೀಕ್ಷಿತ ದರ್ಶನ. ಅದಕ್ಕೆ ದರ್ಶನವನ್ನ ಪರೀಕ್ಷೆ ಮಾಡಬೇಕು. ಇದು ಇನ್ನೊಂದು ಅರ್ಥ ಇದೆ. ಯಾವುದೇ ದರ್ಶನ ಕೂಡ ಪರೀಕ್ಷೆ ಮಾಡಬೇಕು. ಸಾಂಖ್ಯ ದರ್ಶನ, ಇದು ಯಾವ ದರ್ಶನಗಳನ್ನು ಕೂಡ ನಾವು ಸಾಕ್ಷಿಯಿಂದ ಒಪ್ಕೊಂಡಾಗ ಮಾತ್ರ ಅದು ಪ್ರಾಮಾಣ್ಯ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಜ್ಞಾನ ದೃಷ್ಟಿ ಮಾತ್ರೇಣ ಪ್ರಾಮಾಣ್ಯಂ ತಸ್ಯ ದೃಶ್ಯತೆ ನಿಯಮೇನ ಸುಖಾದ್ದೇಶು ಪ್ರಾಮಾಣ್ಯಂ ಸಾಕ್ಷ್ಯ ಗೋಚರ.
ಸುಖ ದುಃಖಗಳ ಬಗ್ಗೆ ಮಾತ್ರ ನಿಯಮೇನ ಸಾಕ್ಷ್ಯ ದರ್ಶನವಾಗಿರೋದ್ರಿಂದ ಸಂಶಯ ಬರೋದಿಲ್ಲ. ನಮ್ಮ ಮುಕ್ತಿಯಲ್ಲಿ ಏನಿಲ್ಲ, ಇವೆಲ್ಲ ಇಲ್ಲೇ ಇಲ್ಲ ಹೊರಗಿದ್ದು. ಅದು ತಪ್ಪು ಜ್ಞಾನ ಬರೋ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಬರೀ ಸಾಕ್ಷಿನೇ ಕೆಲಸ ಮಾಡೋದು. ಯೋಗಿಗಳ ದೃಷ್ಟಿ ಸುಮ್ಮನೆ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಅವ್ರಿಗೆ. ಧ್ಯಾನ ಕೂತ್ ಮಾತ್ರ ಸರಿಯಾಗಿ ಹೇಳುತ್ತೆ, ಅವ್ರು ಸಾಕ್ಷಿ ಪ್ರೊಜೆಕ್ಟ್ ಆಗುತ್ತೆ. ರುಜುಗಳಿಗೆ ಸಾಕ್ಷಿಗೂ ವ್ಯತ್ಯಾಸ ಇಲ್ಲ. ಆ ರೀತಿ ಇದೆ ಅವ್ರ ಜ್ಞಾನ. ರುಜುಗಳ ಜ್ಞಾನ ಹೇಗಿದೆ ಅಂದ್ರೆ ಬಾಹ್ಯ ಜ್ಞಾನ ಸ್ವರೂಪ ಜ್ಞಾನದಷ್ಟೇ ಪರ್ಫೆಕ್ಟ್ ಆದ್ರಿಂದ ಅವು ಎಂದೂ ತಪ್ಪಾಗೋದಿಲ್ಲ. ನ ಭಾರತಿ ಮೇಘ ಮೃಷೋಪಲಕ್ಷತೆ, ಅವ್ರು ತಪ್ಪು ಕಾಣೋದಿಲ್ಲ, ತಪ್ಪು ಅವ್ರು ಹೇಳೋದು ಇಲ್ಲ. ಈ ಲೆವೆಲ್ಗೆ ಯೋಚನೆ ಮಾಡಬೇಕು. ಇದು ತಾರತಮ್ಯ. ಸ್ವಪ್ರಾಮಾಣ್ಯಂ ಸದಾ ಸಾಕ್ಷಿ ದೃಶ್ಯತೇವ ಸುನಿಶ್ಚಯ. ನಾನು ನೋಡಿದ್ದು ಸರಿ ಇದೆ ಅಂತ ಸಾಕ್ಷಿ ತಾನೇ ಸರ್ಟಿಫೈ ಮಾಡೋದು. ಈ ಆಫೀಸ್ಗಳಲ್ಲೂ ಕೂಡ ಸ್ಯಾಲ್ರಿ ಡ್ರಾ ಮಾಡಬೇಕಲ್ಲ, ಬೇರೆ ಎಲ್ಲ ಸ್ಯಾಲ್ರಿಗೂ ಸೈನ್ ಮಾಡ್ತಾರೆ. ಇವ್ರು ಸೈನ್ ಇರ್ಬೇಕು, ಒಪ್ಪದಿಲ್ಲವರೆ. ಇದೇ ತಾನೇ ಮಾಡ್ಬೇಕಾದ್ರೆ, ತಂದೆ ಮಾಡ್ಕೋಬೇಕಾರೆ ಸೆಲ್ಫ್ ಅಟೆಸ್ಟೇಷನ್ ಇನ್ನೊಬ್ರದ್ದು ಬೇಕಿಲ್ಲ ಅವ್ರಿಗೆ. ಯಾಕೆ? ತಾನು ಯಾರು ಈಗ ತಾನೇ ನಿರ್ಮಾಣ ಮಾಡೋ. ಅದು ಯಾತಕ್ಕೆ ಹೇಳಿದ್ದೆ ಇನ್ನೊಬ್ರು ಎಲ್ಲಿ ಕೊಂಡು ಸ್ಯಾಲ್ರಿ ಬರಲ್ಲ, ಸ್ಯಾಲ್ರಿ ಬರೋದೇ ಇಲ್ಲ, ಹೋಗ್ತಾನೆ ಇರುತ್ತೆ ಮತ್ತೊಬ್ಬರು. ಅವ್ರಿಗೆ ಏನ್ ಮಾಡಿದಾರೆ ಒಂದು ಈಗ ಸೆಲ್ಫ್ ಡ್ರಾಯಿಂಗ್ ಆಫೀಸರ್. ಅವನ್ ಬೇರೆ ಯಾರನ್ನು ಕೇಳಬೇಕಾಗಿಲ್ಲ. ಎಲ್ಲರೂ ಸೆಲ್ಫ್ ಡ್ರಾ ಮಾಡಕ್ ಬರೋದಿಲ್ಲ. ಇವ್ರು ಮಾತ್ರ ಸೆಲ್ಫ್ ಡ್ರಾಯಿಂಗ್ ಆಫೀಸರ್ ಮಾಡಿರ್ತಾರೆ, ಅವ್ರು ಮಾತ್ರ ಡ್ರಾ ಮಾಡಕ್ ಬರೋದು. ಸ್ವಲ್ಪ ಮೊದಲೇ ಹೇಳಿದಂತೆ ಇದೆಲ್ಲ ಶಾಸ್ತ್ರ ನೋಡಿ ಎಲ್ಲ ಫ್ರೇಮ್ ಆಗಿರೋದು ಇವೆಲ್ಲ ಕೂಡ. ಸ್ವಪ್ರಾಮಾಣ್ಯಂ ಸದಾ ಸಾಕ್ಷಿ ದೃಶ್ಯತೇವ ಸುನಿಶ್ಚಯ ಜ್ಞಾನಸ್ಯ ಗ್ರಾಹಕೇಣೈವ ಸಾಕ್ಷಿಣಾ ಮಾನತಾಮಿತೆ. ಜ್ಞಾನಸ್ಯ ಗ್ರಾಹಕೇಣೈವ ಸಾಕ್ಷಿಣಾ ಮಾನತಾಮಿತೆ. ಯಾವಾಗಲೂ ಯಾವ್ದು ಜ್ಞಾನ ಗ್ರಾಹಕನೋ ಅದರಿಂದ ಬಂದ ಜ್ಞಾನನ ಫೈನಲಿ ನಿಜ ಸೇರಿಸಿ ಮಾಡೋದು ಯಾವುದು? ಪ್ರತ್ಯಕ್ಷ. ಅದು ಜ್ಞಾನ ಗ್ರಹಣನೂ ಮಾಡುತ್ತೆ, ಪ್ರಾಮಾಣ್ಯ ಗ್ರಹಣನೂ ಮಾಡುತ್ತೆ. ಅರ್ಥ ಆಯ್ತಾ? ಯಾವ ಕಣ್ಣಿನಿಂದ ಹಾಲು ಬಿಳಿ ಅಂತ ಹಾಲು ಕಾಣಿಸ್ತೋ ಅದು ಬಿಳಿ ಅಂತ ಅದಕ್ಕೆ ಕಾಣಿಸ್ತು. ಉಪಜೀವ್ಯ ಪ್ರಮಾಣ. ಗೊತ್ತಾಯ್ತಾ? ಉಪಜೀವ್ಯ ಪ್ರಮಾಣವಾದ್ರಿಂದ ಕನ್ಫ್ಯೂಷನ್ ಇರೋದಿಲ್ಲ. ಇವೆಲ್ಲ ಮೊದಲು ಹೊಸ ಪದಗಳು ಕೇಳಿ ಗಟ್ಟಿ ಮಾಡ್ಕೋಬೇಕು. ಅವೆಲ್ಲ ಏನೇ ಹೇಳಿದ್ರು ಸಾಕ್ಷಿ ಅಲ್ಲ ಅದು. ಅದು ಬೇರೆ. ಅದು ಸಾಕ್ಷಿ ಪದ ಅಲ್ಲ, ಈ ಪದಕ್ಕಲ್ಲ ಅದು. ಒಂದ್ಸರಿ ಹೋಯ್ತು 100% ಆಗ್ಬೇಕದು. ಇಲ್ಲ ಹೋದ್ರೆ ಇಲ್ಲ. ಅದು ಸಾಕ್ಷಿ ಕಾನ್ಸೆಪ್ಟೇ ಅವ್ರಿಗಿಲ್ಲ ಅಂದ್ಮೇಲೆ ಅದು ಹೇಳಕ್ ಬರೋದೇ ಇಲ್ಲ. ನಮಗೆ ಗೊತ್ತ ಸಾಕ್ಷಿ ಅಂತ ಹೇಳ್ತಾರೆ, ನಮಗೆ ಗೊತ್ತಾಗಿದೆ, ಅವರೇ ಸಾಕ್ಷಿ ಅಂತ ಗೊತ್ತಿಲ್ಲ. ಯಾವ್ದು ಪ್ರಾಬಿಲಿಟಿ ಅಷ್ಟೇ. ಊಹಾದಲ್ಲೂ ಅನೇಕ ವಿಧ. 50% ಮನುಷ್ಯನೋ ಮೋಟು ಬರೋಣ ಏನಿದು? ಇದು ಆಗ್ಬೋದು, ಅವನೋ ಇವನು ಏನಾಗ್ಬೋದು? ಅದಕ್ಕೀಗ 50-50. ಬಹುಶಃ ಇವನು ಅದೇನಾಯ್ತು ಈಗ? ಬಹುಶಃ ಇವನು ಅಂತ ಹೇಳಿದಾಗ ಈ ಕಡೆ ವಾಲ್ತೀಗ ಅಂದ್ರೆ ಸಂಶಯ ಕಡಿಮೆ ಇದೆ, ನಿಶ್ಚಯ ಜಾಸ್ತಿ ಇದೆ. ಬಟ್ ಅದು ಫೈನಲ್ ಅಲ್ಲ. ಬಟ್ ಏನದು? ಬಹುಕೋಟಿ 2 ಕೋಟಿ ಇರಲೇಬೇಕು. ಸಂಶಯ ಬರ ಕೋಟಿ ಅಂದ್ರೆ ಏನು? ಇದು ಅದು ಇದೆ ಅಂತ ಬಂದ್ರೆ 1 ಕೋಟಿ. ಇಲ್ಲ ಸರಿ ಇಲ್ಲ ತಪ್ಪಷ್ಟೇ, ಸಂಶಯ ಅಲ್ಲ ಅದು. ಬಂದವ್ರು ಯಾರು ಅಂತ ಒಬ್ಬನು ಹೇಳಿದ, ಸರಿ ಹೇಳಿದೆ, ಏನೋ ತಪ್ಪು ಹೇಳಿದ, ಸಂಶಯ ಅಂತಿಲ್ಲ. ಒಬ್ಬರು ಅವನು ಅಂಥವನಿದ್ರೆ ಮೂರನೇವ್ರು ಹೇಳ್ಬೋದು. ಅರ್ಥ ಆಯ್ತಾ? ಅವನಿಗೇನೆ ತನಗೆ ಅನಿಸುತ್ತೆ ಬಹುಶಃ ಇವ್ರು ಬಂದಿರ್ಬೋದು, ಬಹುಶಃ ಇದಾಗಿರ್ಬೋದು, ಬಹುಶಃ ಇನ್ನು ಯಾರೋ ಬಂದಿದ್ದಾರೆ, ಯಾರೋ ಆಗಿರ್ಬೋದು, ಅದು ಬೇರೆ. ಯಾರೋ ಆಗಿರ್ಬೋದು ಬೇರೆ. ಟೋಟಲಿ ಅಜ್ಞಾನ. ಯಾರೋ ಆಗಿರ್ಬೋದು ಅಜ್ಞಾನ. ಸ್ವಲ್ಪ ಇಬ್ಬರಲ್ಲಿ ಒಬ್ಬರು ಏನಾಯ್ತು, ಕನಿಷ್ಠ 2 ಕಡೆಗೆ ಹೋದ್ರೆ ಏನಾಗುತ್ತೆ? ಅದು ದ್ವಿಕೋಟಿಕ 2 ಕೋಟಿಯಿಂದ ಬರೋದಿಲ್ಲ. 3-4 ಎಷ್ಟು ಬೇಕಾದ್ರೆ ಇರ್ಬೋದು. ಇಷ್ಟೊತ್ತಿಗೆ ಯಾರೋ 20 ಜನ ಹೇಳ್ತಾರೆ, ಇಂಟರ್ವ್ಯೂ ತಗೊಂಡಿರ್ತಾರೆ. ಅವ್ರು ಇರ್ಬೋದು ಹೇಳ್ತಾನೆ. ಎಷ್ಟು ಜನ ಹೇಳಿದ್ರು ಅಷ್ಟು ಜನನು ಬರ್ಬೋದು. ಗೊತ್ತಾಯ್ತಾ? ಒಬ್ಬನೇ ಹೇಳಿದ್ರೆ ಒಬ್ಬನೇ. ಅಂತೂ ಏನಲ್ಲ, ಅದು ಊಹೆ ಅಷ್ಟೇ ಹೊರತು ಏನಲ್ಲ, ನಿಶ್ಚಯ ಜ್ಞಾನ ಅಲ್ಲ. ಊಹೆ ಅಂದ್ರೆ ಏನದು? ಪಾಸಿಬಿಲಿಟಿ ಇದೆ ಹೊರತು ಕನ್ಫರ್ಮೇಶನ್ ಇಲ್ಲ. ಅವರೇ ಬಂದಿದ್ದಾರೆ, ಅದೇನದು? ಅದು ನಿಶ್ಚಿತ ಜ್ಞಾನ. ಅವ್ರು ನೋಡಿದ ಅವರೇ ಬಂದಿದ್ದಾರೆ, ಅವರೇ ಆಗಿ. ಸ್ವಪ್ರಾಮಾಣ್ಯಂ ಸದಾ ಸಾಕ್ಷಿ ದೃಶ್ಯತೇವ ಸುನಿಶ್ಚಯ ಜ್ಞಾನಸ್ಯ ಗ್ರಾಹಕೇಣೈವ ಸಾಕ್ಷಿಣಾ ಮಾನತಾಮಿತೆ. ದೋಷಾಭಾವೇ ಪ್ರಮಾಣತ್ವಂ ದೋಷಾಭಾವಸ್ಯ ಸಾಕ್ಷಿಣ ನಿಶ್ಚಿತತ್ವಂ ಕ್ವಚಿಚ್ಚೈವ ಸ್ವತಃ ಪ್ರಾಮಾಣ್ಯಮಿಷ್ಟೇ. ಗುರುಕುಲವಾಸದಲ್ಲಿ ಯಾತಕ್ಕೆ ಅಲ್ಲೇ ಇರ್ತಿದ್ರು ಗೊತ್ತಾ? ಅಲ್ಲೇ ಇದ್ದು ಓದೋದು 12 ವರ್ಷ ಅಲ್ಲೇ ಇರ್ತಿದ್ರು. ಯಾರಿಗೆ ಸಂಶಯ ಬಂದ್ರೆ ಯಾವಾಗ ಬೇಕಾದ್ರೆ ಕೇಳ್ಬೋದು. ಆ ಥರ ಅವಕಾಶ ಇದ್ದದಕ್ಕೆ ಏನಾಗ್ತಿತ್ತು? ಅದು ಗಟ್ಟಿಯಾಗಿ ಬರ್ತದೆ. ಅವ್ನು ಬಂದ್ರೆ ಒಳ್ಳೆ ಜ್ಞಾನಿಯಾಗಿ ಬರ್ತಿದ್ದ. ಪಂಡಿತರಾಗಿ ಬರೋದಂದ್ರೆ ಶಬ್ದಗಳು ಗೊತ್ತಾಗಿದೆ ಅಂತ ಅರ್ಥ. ಜ್ಞಾನಿಯಾಗಿ ಬರ್ತಾನೆ ಏನರ್ಥ? ವಿಷಯನೇ ಗೊತ್ತಾಗಿದೆ ಅಂತ.
ಆ ಲೆವೆಲ್ ಇರ್ತೈತೆ. ಅದಕ್ಕೆ ಯಾವಾಗಲೂ ಇವತ್ತು ಕೂಡ ಇಷ್ಟೆಲ್ಲ ಕಂಪ್ಯೂಟರ್ ಎಲ್ಲ ಇದಾಗಿದ್ರು ಕೂಡ ಆನ್ಲೈನ್ ಕ್ಲಾಸಿಗೆ ಸೆಕೆಂಡರಿ ಇಂಪಾರ್ಟೆನ್ಸ್. ನೀವು ಒಂದೇ ಕ್ಲಾಸ್ ಆನ್ಲೈನ್ ಮಾಡಿ ಯಾರಿಗೂ ಗೊತ್ತಾಗುತ್ತೆ? ABC ಗೊತ್ತಾ? ಒಂದು ಸ್ಟೇಜ್ ಆನ್ಲೈನ್ ಏನಾಗೋ ಒಂದು ಸ್ಟೇಜ್ ಬಂದ್ಮೇಲೆ ಆನ್ಲೈನ್ ಮಾಡ್ಬೋದು. ಬಿಗಿನಿಂಗ್ಗೆ ಮಾಡಕ್ ಬರೋದಿಲ್ಲ. ಇವತ್ತು ನಿಮಗೆ ಕಾಸ್ಟ್ಲಿಯೆಸ್ಟ್ ಎಜುಕೇಶನ್ ಅಂದ್ರೆ ಪ್ರೈಮರಿ ಎಜುಕೇಶನ್. ಒಳ್ಳೆ ಎಜುಕೇಶನ್ ಸಿಗಬೇಕು ಅಂದ್ರೆ ಇವತ್ತು ಎಷ್ಟೋ ಜನ ಗೊತ್ತಿಲ್ಲ ನಿಮಗೆ. ಪ್ರೈಮರಿ ಎಜುಕೇಶನ್ ಬೇರೆ ಕಳಿಸ್ತಾರೆ, ಗೊತ್ತಾಯ್ತಾ? SSLC ಅಲ್ಲಿ ಮಾಡಿಸ್ತಾರೆ, ಈ ಕ್ವಾಲಿಟಿ ಸರಿ ಇಲ್ಲ ಅಂತ. ಅವ್ರು ಏನ್ ಮಾಡ್ತಾರೆ ವಿಚಾರ ಅಲ್ಲ, ಹೇಳಿದ್ದು ಕಾಸ್ಟ್ಲಿಯೆಸ್ಟ್ ಎಜುಕೇಶನ್ ಸರಿಯಾಗಿ ಬಂದ್ರೆ ಪ್ರೈಮರಿ ಲಕ್ಷಾಂತರ ರೂಪಾಯಿ. ಮೆಡಿಕಲ್ ಇಂಜಿನಿಯರಿಂಗ್ ವರ್ಷಕ್ಕೆ ಲಕ್ಷ ಕೊಡಬಹುದು ಅಷ್ಟೇ. ಡೊನೇಷನ್ ಸೀಟ್ ಬಿಟ್ಬಿಡಿ, ಅದು ಬೇಡ. ಮೆರಿಟ್ ಸೀಟ್ ಅಲ್ಲಿ ವರ್ಷಕ್ಕೆ ಲಕ್ಷ ಕೂಡ ಆಗಲ್ಲ. ಎಷ್ಟೋ ಫೀಸ್ ಅಲ್ಲಿ ಆಗಲ್ಲ. ತಿಂಗಳಿಗೆ ಲಕ್ಷ ಆ ಥರ ಕೊಡೋರು ಇದ್ದಾರೆ, ಗೊತ್ತಾರೆ? ತಿಂಗಳಿಗೆ ಲಕ್ಷ, ದುಡ್ಡಿಗೆ ಲಕ್ಷ ಕೊಟ್ಟ ಕೆಲಸನೇ ಆಗೋದು ಆಗ್ತಿದೆ. ಇಷ್ಟಾಗ ಅವ್ರು ವ್ಯಾಲಿಟಿ ಬರ್ತಾರೆ ಅಂತ ಏನಿಲ್ಲ. ಅದು ಲೌಕಿಕ ಇಷ್ಟು ಪ್ರಾಮಿನೆನ್ಸ್ ಕೊಟ್ರಿ. ಇವತ್ತು ಹಿಂದಿನ ಕಾಲಕ್ಕೆ ಅದಕ್ಕೆ ಆ ರೀತಿ ಕೊಡ್ತಿದ್ರು, ಅಧ್ಯಾತ್ಮ ಕೊಡ್ತಿದ್ರು. ಅದರಿಂದ ಒಳ್ಳೆ ಕ್ವಾಲಿಟಿ ನಾಲೆಡ್ಜ್ ಬರ್ತಿದೆ. ದೋಷಾಭಾವೇ ಪ್ರಮಾಣತ್ವಂ ದೋಷಾಭಾವಸ್ಯ ಸಾಕ್ಷಿಣ ನಿಶ್ಚಿತತ್ವಂ ಕ್ವಚಿಚ್ಚೈವ ಸ್ವತಃ ಪ್ರಾಮಾಣ್ಯ ವಿಷ್ಯತೆ. ದೋಷಾಭಾವನು ಕೂಡ ಸಾಕ್ಷಿ ಗ್ರಹಣ ಮಾಡೋದು. ಇದು ಯಾವ ದೋಷನೂ ಇಲ್ಲ. ಈಗ ಶಕ್ತಿ ನೋಡಿದ್ರೆ ರೈತ ಅನ್ಕೊಂಡ, ಪ್ರಮಾಣ ಮಾಡಿದ್ರೆ ಮಾಡೋದಿಲ್ಲ ಅವನು. ಯಾಕೆಂದ್ರೆ ಅಷ್ಟು ದೂರ ಇದೆಯಲ್ಲ, ಸರಿ ಕಾಣೋದಿಲ್ಲ ಅಂತ ಹೇಳಿ. ದೂರಸ್ಥ ದೋಷ ಇದೆ, ಕೈ ಹಿಡ್ಕೊಂಡು ನೋಡ್ತಾನೆ, ಪ್ರಮಾಣ ಮಾಡ್ತಾನೆ, ಕರಿ. ಯಾಕೆ? ಯಾವ ದೋಷನೂ ಇಲ್ಲ, ಕರೆಕ್ಟ್ ಆಗಿದೆ ಅಂತ ಹೇಳಿ. ದೋಷಾಭಾವೇ ಪ್ರಮಾಣತ್ವಂ ದೋಷಾಭಾವಸ್ಯ ಸಾಕ್ಷಿಣ, ಅದು ಗೊತ್ತಾಗೋದು ಸಾಕ್ಷಿಗೆನೆ. ನಿಶ್ಚಿತತ್ವಂ ಕ್ವಚಿಚ್ಚೈವ ಸ್ವತಃ ಪ್ರಾಮಾಣ್ಯ ವಿಷ್ಯತೆ. ಇದು ನಿಜವಾದ ಅರ್ಥದಲ್ಲಿ ಸ್ವತಃ ಪ್ರಾಮಾಣ್ಯವಾದ ಅಂದ್ರೆ ಇದೇನೆ. ಏನ? ಹೌದೌದು, ಎಲ್ಲ ಸಂಗ್ರಹ ಇಲ್ಲಿ, ಇದೆಲ್ಲ ಸಂಗ್ರಹ ಮಾಡಿದ. ಅಥೋನ ಸರ್ವಮಾನಾನಾಂ ಪ್ರಾಮಾಣ್ಯಂ ನಿಶ್ಚಿತಂ ಭವೇತ್ ಸಾಕ್ಷಿಣ ನಿಶ್ಚಿತಂ ಯತ್ರ ತತ್ ಪ್ರಾಮಾಣ್ಯ ಸ್ವಲಕ್ಷಣಂ. ಒಂದು ಸಾಕ್ಷಿಯಿಂದ ಗೊತ್ತಾಗದೆ ಪ್ರಾಮಾಣ್ಯದ ಸ್ವಲಕ್ಷಣ ಅಂದ್ರೆ ಏನು? 100% ಅಶ್ಯೂರ್ಡ್ ಡೆಫಿನೇಷನ್ ಅಂದ್ರೆ ಅದೇನೆ. ಅಥೋನ ಇದೆಲ್ಲ ಯಾತಕ್ಕೆ ಹೇಳ್ಬೇಕಾಯ್ತಿದು? ಕೃಷ್ಣ ಮಣ್ಣು ತಿಂದು ನೋಡಿದ್ದಾರೆ. ಕೃಷ್ಣನಿಗೆ ಹಸಿವೆ ಆಗಿತ್ತು, ಕೊಡ್ಲಿಲ್ಲ, ಮಣ್ಣು ತಿನ್ನಬಾರ್ದು ಅಂತ ಗೊತ್ತಿಲ್ಲ ಕೃಷ್ಣನಿಗೆ. ಅದು ಬೇರೆ, ಅಜ್ಞಾನ ಬೇರೆ. ಮಣ್ಣು ತಿಂದಿದ್ದೊಂದು, ಮಣ್ಣನ್ನ ಫುಡ್ ಅಂತ ಇನ್ನೊಂದು. ಆಮೇಲೆ ನೋಡಿ ಏನು ಅಲ್ಲೇ ಅದು ಏನು ಹಾಗೆ. ಅರ್ಥ ಆಯ್ತಾ? ಇದು ಚಿಕ್ಕ ಮಕ್ಕಳು ಮೋಸ ಮಾಡಕ್ಕೆ ಏನ್ ಮಾಡ್ತಾರೆ ಗೊತ್ತಾ? ಇವನು ಸ್ನಾನ ಆಗಿಲ್ಲ, ಏನೂ ಆಗಿಲ್ಲ, ಪಾಪ ಯಾರ ಬಂದು ತಿನ್ನಕ್ ಕೊಡ್ತಾರೆ. ಆ ಮಗು ಹಠ ಮಾಡಕ್ ತಿನ್ಬೇಕು ಅಂತೇಳಿ ಅವಾಗ ಏನ್ ಮಾಡ್ತಾರೆ? ಗಪ್ಪಿಗೆ ಮಾಡಿ ಇಟ್ಕೊಂಡ್ಬಿಡ್ತಾರೆ. ನೋಡೋದಷ್ಟು ಮಗು ದೃಷ್ಟಿ ಭಾರಿ ಖುಷಿ. ಏನಂತ? ತಿಂದ ಮಾಡಿ ನುಂಗಿದ ಬೇರೆ ಮಾಡ್ತಾರೆ ಕುತ್ಕೊಂಡು. ಯಾತಕ್ಕಿದೆಲ್ಲ ಅವ್ರಿಗೆ ಸಮಾಧಾನ ಮಾಡಬೇಕಷ್ಟೆ. ಕೃಷ್ಣ ಮಾಡಿದ್ದ ಹೇಗೋ ನಾವೆಲ್ಲ ಪುಟ್ಟವರಾದ್ರಿಂದ ದೇವ್ರ ಮುಂದೆ ಅದು ಭ್ರಮೆ ಹುಟ್ಟಿಸ್ತಾರೆ. ಯೋಗ್ಯರಿಗೆ ಜ್ಞಾನ ಕೊಡ್ತಾನೆ, ಅಲ್ಲ ನಾಟಕ ಅಂತ ಗೊತ್ತಾಗ್ಬಿಡುತ್ತೆ. ಕೆಲವರಿಗೆ ಭ್ರಮೆ ಬರೋದು. ಆದ್ರಿಂದ ಕೃಷ್ಣ ಆಮೇಲೆ ಅನೌನ್ಸ್ಮೆಂಟ್, ಸ್ನಾನಕ್ಕಿಂತ ಮುಂಚೆ ತಿಂದ್ರು ಅಂತ ಅನೌನ್ಸ್ ಮಾಡಿಬಿಡೋದು. ಆದ್ರಿಂದ ಅವ್ರ ಮಡಿ ಸರಿ ಇಲ್ಲ. ಆಕ್ಚುಲಿ ತಿಂದಿಲ್ಲ ಅವ್ರ ಮಡಿ ಸರಿ ಇಲ್ಲ. ನಾನೇ ನೋಡಿದ್ದೇನೆ. ಏನ್ ನೋಡಿದ್ದಾನ ಅವನು? ಇಲ್ಲಿವರೇ ನೋಡಿದ್ದಾರೆ. ಇದೆಲ್ಲ ಇಂದ್ರಜಾಲ ಮಾಡ್ತಾರಲ್ಲ, ಹಾಗೆ ಮಾಡೋದು. ಒಂದು ಸ್ಟೇಜಲ್ಲಿ ಮೈಂಡ್ ಡೈವರ್ಟ್ ಮಾಡ್ಬಿಡ್ತಾರೆ. ಇವ್ರಿಗೆ ಗೊತ್ತಾಗಲ್ಲ. ಅದೇನ್ ತಿಳ್ಕೊಂಡ್ಬಿಡ್ತಾರೆ ಅದನ್ನ. ನೋಡಿರ್ತೀರಿ ಇಂದ್ರಜಾಲ ಮಾಡೋರಲ್ಲ. ಒಂದು ಕೊಳವೆ ಇರ್ತದೆ, ಅದರೊಳಗೆ ಹೇಳ್ತಾರೆ, ನೋಡಿ ನಾನು ಕೆಂಪು ಹಾಕ್ತೀನಿ, ಈಗ ಕೆಂಪು ಹಾಕ್ತೇನೆ, ಅದು ಜಗದಾಗ ಹಸರಾಗಿರುತ್ತೆ ಅಂತ ಹೇಳ್ತಾನೆ. ಎಲ್ಲರೂ ಬಾಯಿ ತಗೊಂಡು ಹೊರತಾ ಕೂತಿರ್ತಾರೆ. ಆಕ್ಚುಲಿ ಬರ್ದೆ ಇಟ್ಬಿಟ್ಟಿರ್ತಾರೆ ಅದನ್ನ. ಅವ್ರು ಹಾಕಿದ್ದು ಈ ಕಂಪಾರ್ಟ್ಮೆಂಟೇ ಬೇರೆ, ಇದಿಲ್ಲೇ ಕೂತಿರುತ್ತೆ. ಅಲ್ಲಿಂದ ಹೇಳ್ತಾರೆ, ನೋಡಿ ಚಪ್ಪಾಳೆ ಕದ ಕೂತಿರ್ತಾರೆ. ಟ್ರಿಕ್ ಅಷ್ಟೇ, ಟ್ರಿಕ್ಕಿ ಚಪ್ಪಾಳೆ ಹೊರತು ನಿಜವಾಗಲೂ ಆಗಿಲ್ಲ. ನಹಿ ಅದು ಅವರೇ ಹೇಳ್ತಾರೆ, ಅದನ್ನ ನಾವು ಹೇಳ್ಬೇಕಾಗಿಲ್ಲ. ಇದು ಭ್ರಮೆ ಅಂತ ಅವರೇ ಹೇಳ್ತಾರೆ. ಅದು ಆನೆಸ್ಟ್ ಅವರು. ಎಷ್ಟೋ ಜನ ಪವಾಡ ಮಾಡ್ತೀವಿ, ಸುಳ್ಳದು. ಅವ್ರು ಸುಳ್ಳು ಹೇಳ್ತಾರೆ, ಪವಾಡ ಅಲ್ಲ ಅದು, ಮೋಸ. ಇವ್ರು ಹಾಗಲ್ಲ, ಮೋಸ ಅಲ್ಲ, ಇದು ಟ್ರಿಕ್ ಅಷ್ಟೇ. ಅದಕ್ಕೆ ಅದು ಕಲೆ, ಅದಕ್ಕೆ ಬೆಲೆ ಇದೆ. ಕಲೆಗೆ ಬೆಲೆ ಇದೆ, ಮೋಸಕ್ಕೆ ಬೆಲೆ ಇಲ್ಲ. ನಹಿ ಕಶ್ಚಿತ್ ಸುಖಾದ್ನೇಷು ಸಂಶಯಂ ಕುರುತೆ ಜನಃ ನಚೈವ ಅಖಿಲ ಮಾನಾನಿ ನಿಶ್ಚಿನೋತಿ ಅಖಿಲೋ ಜನಃ. ಈ ಸಿನಿಮಾದಲ್ಲಿ ನೋಡ್ತೀರಲ್ಲ ನೀವು, ಒಂದೇ ಹೊಡಿತಾನೆ, ಅವ್ನು ಹಪ್ಪಂತ ಬಿಡ್ತಾನೆ, ಎದ್ದಾಗ ಬಕೆಲ್ಲ ವೃತ್ತ. ಅಷ್ಟಾಟ್ ಎಷ್ಟು ಬೇಕು ಅಂತ ಗೌಡಕ್ಕೆ ಗೊತ್ತಾಯ್ತಾ? ಹೊಡೆದ ತಕ್ಷಣ ಬೀಳ್ತಾನೆ. ಆಮೇಲೆ ಮತ್ತೆ ಒಂದು ಮೇಕಪ್ ಮಾಡ್ತಾರೆ, ಬೇಗ ರಕ್ತ ಇದೆಲ್ಲ ಹಾಕ್ತಾರೆ. ಎಡಿಟ್ ಮಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಬರುತ್ತೆ. ನೋಡಿದ್ರೆ ಏನು ತಿಳ್ಕೊಂಡ್ಬಿಡ್ತಾರೆ, ನಿಜವಾಗ್ಲೂ ಹೊಡೆದ ಅಂತ ತಿಳ್ಕೊಂಡ್ಬಿಡ್ತಾರೆ. ಎಷ್ಟು ಸಿಟ್ಟು ಹೊಡೆದ ಮೇಲೆ ಸಿಟ್ಟು ಬಂದ್ಬಿಡುತ್ತೆ. ಅಲ್ಲಿ ಆಕ್ಚುಲಿ ಏನೂ ಆಗಿಲ್ಲ ಅಲ್ಲಿ. ಬಟ್ ಒಂದ್ಸತ್ತೆ ಮತ್ತೆ ಕಟ್ ಮಾಡ್ತಿರ್ಬೇಕು. ಎಡಿಟಿಂಗ್ನಲ್ಲಿ ಭಾರಿ ಕೆಲಸ ಇದೆ.
ಅದು ಒಂದು 5 ನಿಮಿಷದ ಸ್ಟಾರ್ಟಿಗೆ ಅಲ್ಲಿ 1 ದಿವಸ 2 ದಿವಸ ಹೊಂಟಿರ್ತಾರೆ ಕೆಲಸ. ಆ ಒಂದೇ ಇದಕ್ಕೆ ಅಷ್ಟೊತ್ತು ಬೇಕು ಟೈಮ್. ದೇವ್ರು ಏನ್ ಮಾಡ್ತಾನೆ, ಮೋಸ ಮಾಡ್ಬೇಕಾದ್ರೆ ಅಯೋಗ್ಯರಿಗೆ ಆ ಟೈಮ್ನಲ್ಲೇ ಮಾಡ್ತಾನೆ. ಅಥೋ ನ ವರ್ತ ಸರ್ವಮಾನಾನಾಂ ಪ್ರಾಮಾಣ್ಯಂ ನಿಶ್ಚಿತಂ ಭವೆ. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು, ಎಲ್ಲಾ ಕಡೆ ಎಕ್ಸಾಮಿನ್ ಮಾಡಿ ಒಪ್ಕೋತಾ ಹೋಗ್ಬೇಕದ, ಮನಸ್ಸಿಗೆ ಕನ್ವಿನ್ಸ್ ಆಗ್ತಾ ಹೋಗ್ಬೇಕು. ಆಗ ಅವ್ನು ಯಾವುದೇ ರೀತಿಯಲ್ಲಿ ಕೇಳಿದ್ರು ಏನಾಗುತ್ತೆ, ಅವನಿಗೀಗ ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ, ಕನ್ಫ್ಯೂಷನ್ ಆಗೋದಿಲ್ಲ, ಕನ್ವಿನ್ಸ್ ಮಾಡೋ ಶಕ್ತಿ ಬರುತ್ತೆ. ಅಲ್ಲಿಗಿರ್ಲಿ. ಈಗ ಸ್ತೋತ್ರ ಹಾ ಏನ ಹೌದು 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 ಹೌದು. ಅದನ್ನ ಹೇಗೆ ಅಪ್ಲೈ ಮಾಡಬೇಕು ಆಚಾರ್ಯ ತೋರಿಸ್ತಿದ್ದೆ, ಹೇಗೆ ಅಪ್ಲೈ ಮಾಡಬೇಕು ವಿಷಯ ಎಲ್ಲ ದೇವ್ರ ಪರ ಅಪ್ಲೈ ಮಾಡ್ಬೇಕು. ಪ್ರಮಾಣದ ಬಗ್ಗೆ ಎಲ್ಲ ತಿಳ್ಕೊಂಡಾಯ್ತು. ಆದ್ರೆ ದೇವ್ರ ನೀವು ಪ್ರತ್ಯಕ್ಷ ಪ್ರಮಾಣ ಅಂತ ಹೋಗ್ತೀರಿ. ಕೃಷ್ಣ ಮಣ್ಣು ತಿಂದು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ. ಮಣ್ಣು ತಿನ್ನೋದು ದೋಷ, ಅದು ಕೃಷ್ಣ ದೋಷ ಅಂತ ಯಾತಕ್ಕೆ ಹೇಳಬಾರ್ದು ಅಂತ ಪ್ರಶ್ನೆ ಬಂತು. ಅದನ್ನೇ ಹೇಳ್ತಿರೋದು. ಪ್ರಮಾಣ ಎಲ್ಲ ಯೋಚನೆ ಮಾಡಿ, ಹೀಗೆ ಯೋಚನೆ ಮಾಡಿ, ಕಂಡ ಮಾತ್ರಕ್ಕೆ ಏನಾಗಿರ್ಬೇಕಾಗಿಲ್ಲ, ಅದು ಸತ್ಯ ಆಗಿರ್ಬೇಕಾಗಿಲ್ಲ. ಅದು ಅವರೇ ಹೇಳಿದ್ರು ಕಂಡ್ರೆ ಸುಳ್ಳೆ ಆಗಿರ್ಬೇಕು ಅಂತ ಅವರದ್ದು. ಹಾಗಲ್ಲ, ಸಾಮಾನ್ಯ ಸತ್ಯವಾಗಿರುತ್ತೆ, ಆದ್ರೆ ಯಾಜರು ಸತ್ಯ ಆಗಿರ್ಬೇಕಾಗಿಲ್ಲ. ಗೊತ್ತಾಯ್ತಾ? ಈ ಚಿಕ್ಕ ಮಕ್ಕಳಿಗೆ ಆಟ ಮಾಡ್ತಾರೆ ನೋಡಿದೀರಾ, ಬೆಳೆ ಕಟ್ ಮಾಡ್ಕೊತೀವಿ ಎಂದು ಬರ್ತಾರೆ. ಈಗ ಅಂದ್ಬಿಟ್ಟು ಬೆಳ್ಳಿಲ್ಲೇ ಇಲ್ಲ. ಗೊತ್ತಾಯ್ತಾ? ನಗುತ್ತಾ ಹೇಳ್ತಾರೆ ಕಟ್ ಮಾಡಿಕೊಂಡಿರ್ತಾರೆ. ಆಗಿದ್ರೆ ಬಟ್ ಟ್ರಿಕ್ ಅದು, ತಕ್ಷಣ ತೋರ್ಸೋದು ಅವ್ರಿಗೆ ಗೊತ್ತಾಗುತ್ತೆ. ಇದೆಲ್ಲ ಆಲ್ಟ್ ಅದು. ಕೃಷ್ಣ ತೋರಿಸ್ತಾನೆ, ಏನು ಮಾಡಿಲ್ಲ ಅದನ್ನ ಮಾಡೇ ಇದ್ದಾನೆ ಅಂತ ಜನ ಭ್ರಮೆ ತಿಳ್ಕೊಂಡು ಹಾಗೆ ಮಾಡ್ತಾನೆ. ಅದನ್ನ ಹೇಳ್ತಿರೋದು ನಿಶ್ಚಯ ಜ್ಞಾನದ ಬಗ್ಗೆ ಹೇಳ್ತಾ, ಆ ದೇವ್ರ ಬಗ್ಗೆ ಪ್ರಶ್ನೆ ಹಾಕೊಂಡು ಸಾಲಿಡ್ ಎಕ್ಸಾಂಪಲ್ ತಗೊಂಡು, ಆಗಮದ ಪ್ರಕಾರ ದೇವ್ರ ನಿರ್ದೋಷ ಅಂತ ಹೇಳಿದ್ರು ಕೂಡ ಪ್ರತ್ಯಕ್ಷದ ಪ್ರಕಾರ ದೋಷ ಇದೆ ಅಂದ್ರೆ ಆ ಪ್ರಮಾಣದ ಬಗ್ಗೆ ಎಲ್ಲ ತೋರಿಸ್ತೀವಿ. ಯಾವ ಪ್ರತ್ಯಕ್ಷ ಪ್ರಮಾಣಕ್ಕೆ ಎಷ್ಟೆಷ್ಟು ಬೆಲೆ ಇದೆ. ಗೊತ್ತಾಯ್ತಾ? ಅದು ಆಗ ಅತೀಂದ್ರಿಯ ವಿಷಯ ಬಂದಾಗ ಪ್ರತ್ಯಕ್ಷನ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ. ಗೊತ್ತಾಯ್ತಾ? ಅದು ಫೇಲ್ ಆಗುತ್ತೆ. ಆಗಮನೇ ಮಾಡಬೇಕು. ಆಗ ಪರಸ್ಪರ ವಿರೋಧ ಬಂದಾಗ ಯುಕ್ತಿ ಉಪಯೋಗಿಸಿ, ಬರೀ ಯುಕ್ತಿ ಉಪಯೋಗಿಸ್ಬೇಡಿ. ಎಲ್ಲರದ್ದು ಸರಿ ಯಾವುದೋ ಅಲ್ಲ, ಯಾವ್ದ್ರದ್ದು ಸರಿ ಇರ್ಬೇಕಷ್ಟೇ. ಆ ರೀತಿ ಉಪಯೋಗಿಸಿ. ಕೆಲವು ಆಗಮ ವಿಚಾರ ಆಗಮೈಕ ವೇದ್ಯ ಆದ್ರಿಂದ ಪ್ರತ್ಯಕ್ಷಕ್ಕೆ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋ ಕಾರಣ ಇಲ್ಲ. ಆಗಮನ ತಿಳ್ಕೊಂಡು ಅದು ಆಕ್ಷನ್ ಅಂತ ಬೋರ್ಡ್ ಹಾಕಿದ ಬೋಧೈತೆ. ಗೊತ್ತಾರ? ನಾಟಕದಲ್ಲಿ ಕೊಲೆ ಮಾಡ್ತಾರೆ, ಪೊಲೀಸ್ ಬಿಡಿ ಅರೆಸ್ಟ್ ಮಾಡ್ತಾರ. ಅವನ್ನ ನಾಟಕ ಮಾಡಿದ್ರೆ ಕುಡಿದ ಪೊಲೀಸ್ ಆಫೀಸರ್ ಕೂತಿದ್ದ, ಕೊಲೆ ಮಾಡಿದ್ ನೋಡ್ದ, ಇಮಿಡಿಯೇಟ್ಲಿ ಅರೆಸ್ಟ್ ಅಂತ ಹೋಗ್ತಾನ. ಅವನಿಗೇನು ಗೊತ್ತಿದೆ? ಇದು ನಾಟಕ ಅಂತ ಗೊತ್ತಿದೆ. ಈ ಪುರಾಣ ಓದ್ಬೇಕಾದ್ರೆ ಆ ರೀತಿ ಓದ್ಬಿಟ್ರೆ ಕೃಷ್ಣ ನಾಟಕ ಅಂತ ಗೊತ್ತಾಗ್ಬಿಟ್ಟು. ರಾಮದೇವ್ ಸೀತೆಯನ್ನು ಕಳ್ಕೊಂಡು ದುಃಖಪಟ್ಟರು ಅಂತ ಇವ್ರು ಅಳ್ತಾ ಕೂತಿರ್ತಾರೆ. ಹೇಳೋರು ಹೊಳ್ತಿರ್ತಾರೆ, ಕೇಳೋರು ಹೊಳ್ತಿರ್ತಾರೆ. ರಾಮದೇವ್ ಸೀತೆಯನ್ನು ಕಳ್ಕೊಂಡ್ಬಿಟ್ರು ಅಂತ ಹೇಳ್ತಾ ಇಬ್ರು ಕಣ್ಣಲ್ಲೂ ನೀರು. ಇಬ್ರು ಕೂಡ ಏನ್ ತಿಳ್ಕೊಂಡಿಲ್ಲ ಅಂತ ಅರ್ಥ. ರಾಮನ ಅರ್ಥನೇ ಆಗಿಲ್ಲ. ಅದಾಗಬಾರ್ದು. ಓಂ ಒಂದೇ ವಂದ್ಯಂ ಸದಾನಂದಂ ವಾಸುದೇವ್. ಇದೆಲ್ಲ ಮೊದಲೇ ಹೇಳಿದ್ದು. ಮನೆ ಯೋಚನೆ ಮಾಡ್ತಾ ಸರಿಯಾಗಿ ಕಂಡಿದ್ದ ಎಲ್ಲಾ ನಾಲೆಡ್ಜನ್ನು ಟೆಸ್ಟ್ ಮಾಡಕ್ ಶುರು ಮಾಡ್ಬೇಕು. ಯಾವ್ದು ಪ್ರಮಾಣ ಶೂಟ್ ಆಗತ್ತೆ, ಯಾವುದಿಲ್ಲ, ಅದು ಅನುಭವಕ್ಕೆ ತರ್ಕೋಬೇಕದು. ಎಷ್ಟು ಓದಿದ್ರು ಬರೋದಿಲ್ಲ. ಅದು ಏನ್ ಬರ್ಬೇಕದು ಅನುಭವಕ್ಕೆ ನಾವು ಗಟ್ಟಿ ಮಾಡ್ಕೊಳ್ಬೇಕು ವಿಷಯನ. ಬಾಯಲ್ಲಿ ಇಡಬಹುದಷ್ಟೇ, ಅದು ತಿನ್ನೋ ಕೆಲಸ ಯಾರದು? ಇವನೇ ತಿನ್ನಕ್ಕಾಗತ್ತಾ? ತಿಂದ್ರೆ ಎಂಜಲ್ ಆಗಿಬಿಡತ್ತ. ಆಮೇಲೆ ಅವರೇ ಆಗಿಬೇಕು, ಅವ್ರು ಬೇರೆಯವ್ರಿಗೆ ಆಗಿಸಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಅದನ್ನ ಮಾಡದೆ ಹೋದ್ರೆ ಬರೋದಿಲ್ಲ. ಅದಕ್ಕೆ ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪಂಚ. ಜ್ಞಾನ ಅಷ್ಟು ಸುಲಭ ಅಲ್ಲ. ಪ್ರತ್ಯಕ್ಷ ಜ್ಞಾನನೇ ಕಷ್ಟ. ಇನ್ನ ಅತೀಂದ್ರಿಯ ವಿಷಯದ ಬಗ್ಗೆ ಭಾರಿ ಕಷ್ಟ.